ಹರೇ ಕೃಷ್ಣ. ಎಲ್ರಿಗೂ ಈ ದಿನದ ಭಾಗವತ ಪ್ರವಚನ ಕಾರ್ಯಕ್ರಮಕ್ಕೆ ಸ್ವಾಗತ. ಹರೇ ಕೃಷ್ಣ. ವಾರ್ಮ್ ವೆಲ್ಕಮ್ ಟು ಎವ್ರಿವನ್ ಟು ಟುಡೇಸ್ ಭಾಗವತಂ ಕ್ಲಾಸ್. ಈ ದಿನ ನಾವು ಭಾಗವತ ಮೊದಲನೇ ಸ್ಕಂದ 9ನೇ ಅಧ್ಯಾಯ ಭಗವಾನ್ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಭೀಷ್ಮರ ದೇಹತ್ಯಾಗ ಅನ್ನುವಂಥ ಅಧ್ಯಾಯದಿಂದ ಶ್ಲೋಕ 42ನೇ ಶ್ಲೋಕವನ್ನು ಮತ್ತು 43ನೇ ಶ್ಲೋಕವನ್ನು ತಗೊಳ್ತಾ ಇದ್ದೀವಿ. ಹರೇ ಕೃಷ್ಣ. Today we will be discussing Canto 1, Chapter 9, Shlokas 42 and 43, ಕ್ಷಮಿಸಿ, the passing away. ಶ್ಲೋಕ 43 ಮತ್ತು 44. ಶ್ಲೋಕ 43, ಶ್ಲೋಕ 43 and 44, the passing away of Bhishma Deva in the presence of Lord Krishna. ಸೂತ ಉವಾಚ. ಸೂತ ಉವಾಚ. ಕೃಷ್ಣ ಕೃಷ್ಣ ಏವಂ ಭಗವತಿ ಮನೋ ವಾಕ್ ದೃಷ್ಟಿ ವೃತ್ತಿಭಿಃ ಆತ್ಮನ್ ಆವೇಶ್ಯ ಸೋ ಅಂತಃ ಶ್ವಾಸ ಉಪಾರಮತ್. ಸೂತ ಉವಾಚ. ಕೃಷ್ಣ ಏವಂ ಭಗವತಿ ಮನೋವಾಕ್ ದೃಷ್ಟಿವೃತ್ತಿಭಿಃ ಆತ್ಮನ್ಯಾತ್ಮನಾವೇಶ್ಯ ಸೋಅಂತಃ ಶ್ವಾಸ ಉಪಾರಮತ್. ಸೂತ ಉವಾಚ. ಕೃಷ್ಣ ಏವಂ ಭಗವತಿ ಮನೋವಾಕ್ ದೃಷ್ಟಿವೃತ್ತಿಭಿಃ ಆತ್ಮನ್ಯಾತ್ಮನಾವೇಶ್ಯ ಸೋಅಂತಃ ಶ್ವಾಸ ಉಪಾರಮತ್. ಪ್ರಭುಗಳು ಸೂತ ಉವಾಚ. ಕೃಷ್ಣ ಏವಂ ಭಗವತಿ ಮನೋವಾಕ್ ದೃಷ್ಟಿವೃತ್ತಿಭಿಃ ಆತ್ಮನ್ಯಾತ್ಮನಾವೇಶ್ಯ ಸೋಅಂತಃ ಶ್ವಾಸ ಉಪಾರಮತ್. ಮಾತಾಜಿ ಸೂತ ಉವಾಚ. ಕೃಷ್ಣ ಏವಂ ಭಗವತಿ ಮನೋವಾಕ್ ದೃಷ್ಟಿವೃತ್ತಿಭಿಃ ಆತ್ಮನ್ಯಾತ್ಮನಾವೇಶ್ಯ ಸೋಅಂತಃ ಶ್ವಾಸ ಉಪಾರಮತ್. ಪದ ಅರ್ಥ. ಸೂತ ಉವಾಚ. ಸೂತ ಮುನಿಗಳು ಹೇಳಿದರು, ಕೃಷ್ಣೆ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನಲ್ಲಿ ಏವಂ ಮಾತ್ರ ಭಗವತಿ ಭಗವಂತನಾದ ಮನಃ ಮನಸ್ಸು ವಾಕ್ ಮಾತು ದೃಷ್ಟಿ ನೋಟ ವೃತ್ತಿಭಿಃ ಕಾರ್ಯಗಳಿಂದ ಆತ್ಮನಿ ಪರಮಾತ್ಮನಲ್ಲಿ ಆತ್ಮಾನಾಂ ಜೀವಿಯನ್ನು ಆವೇಶ್ಯ ಲೀನಗೊಳಿಸಿ ಸ ಅವನು ಅಂತಃಶ್ವಾಸಃ ಉಸಿರೆಳೆದುಕೊಂಡು ಉಪಾರಮತ್ ಶಾಂತನಾದನು. ಅನುವಾದ ಮತ್ತು ಭಾವಾರ್ಥ. ಕೃಷ್ಣ ಕೃಪಾಮೂರ್ತಿ ಅಭಯಚರಣರವಿಂದ ಭಕ್ತಿ ವೇದಾಂತ ಸ್ವಾಮಿ ಪ್ರಪಾದರಿಂದ. ಜೈ ಶ್ರೀ ಪ್ರಪಾದ್. ಸೂತ ಮುನಿಗಳು ಸೂತ ಗೋಸ್ವಾಮಿಗಳು ನುಡಿದರು, ಹೀಗೆ ಭೀಷ್ಮರು ದೇವೋತ್ತಮ ಪರಮಪುರುಷನಾದ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನಲ್ಲಿ ತಮ್ಮ ಮನೋ ವಾಕ್ ದೃಷ್ಟಿ ಕ್ರಿಯೆಗಳಿಂದ ಲೀನರಾಗಿ ಮೌನಿಯಾದರು. ಅವರ ಉಸಿರಾಟ ನಿಂತಿತು. ಭಾವಾರ್ಥ. ಭೀಷ್ಮರು ತಮ್ಮ ಲೌಕಿಕ ದೇಹವನ್ನು ತ್ಯಾಗ ಮಾಡುವ ಸಂದರ್ಭದಲ್ಲಿ ಹೊಂದಿದ ಹಂತವನ್ನು ನಿರ್ವಿಕಲ್ಪ ಸಮಾಧಿ ಎಂದು ಕರೆಯುತ್ತಾರೆ. ಏಕೆಂದರೆ ಅವರು ತಮ್ಮ ಆತ್ಮವನ್ನು
ಭಗವಂತನ ಧ್ಯಾನದಲ್ಲಿ ತಮ್ಮ ಮನಸ್ಸನ್ನು ಭಗವಂತನ ವಿವಿಧ ಲೀಲೆಗಳ ಸ್ಮರಣೆಯಲ್ಲಿ ಲೀನಗೊಳಿಸಿದರು. ಅವರು ಭಗವಂತನ ಅತಿಶಯ ಕೀರ್ತಿಯನ್ನು ಗುಣಗಾನ ಮಾಡಿದರು. ತಮ್ಮೆದುರು ನಿಂತಿರುವ ಭಗವಂತನನ್ನೂ ತಮ್ಮ ಕಣ್ಣುಗಳಿಂದ ನೋಡತೊಡಗಿದರು. ಹೀಗೆ ಅವರ ಎಲ್ಲ ಕ್ರಿಯೆಗಳು ದಿಕ್ಚ್ಯುತಿ ಇಲ್ಲದೆ ಭಗವಂತನಲ್ಲಿ ಕೇಂದ್ರೀಕೃತವಾದವು. ಇದು ಪರಿಪೂರ್ಣತೆಯ ಅತ್ಯುನ್ನತ ಸ್ಥಿತಿ. ಭಕ್ತಿ ಸೇವೆಯನ್ನು ಅಭ್ಯಾಸ ಮಾಡುವ ಮೂಲಕ ಪ್ರತಿಯೊಬ್ಬನೂ ಈ ಸ್ಥಿತಿಯನ್ನು ತಲುಪಲು ಸಾಧ್ಯ. ಭಗವಂತನ ಭಕ್ತಿ ಸೇವೆಯು ಸೇವಾ ಕಾರ್ಯಗಳ 9 ಸೂತ್ರಗಳನ್ನು ಹೊಂದಿದೆ. ಶ್ರವಣ, ಕೀರ್ತನ, ಸ್ಮರಣ, ಪಾದಪದ್ಮಗಳ ಸೇವೆ, ಆರಾಧನಾ, ಪ್ರಾರ್ಥನಾ, ಆಜ್ಞಾಪಾಲನ, ಸಖ್ಯ ಮತ್ತು ಸಂಪೂರ್ಣ ಶರಣಾಗತಿ. ಇವುಗಳಲ್ಲಿ ಯಾವುದಾದರೊಂದು ಅಥವಾ ಎಲ್ಲವೂ ವಾಂಛಿತ ಫಲವನ್ನು ನೀಡಲು ಸಮಾನವಾಗಿ ಸಮರ್ಥವಾಗಿವೆ. ಆದರೆ ಭಗವಂತನ ನುರಿತ ಭಕ್ತನ ಮಾರ್ಗದರ್ಶನದಲ್ಲಿ ಅವನು ತಪ್ಪದೆ ಒಂದೇ ಸಮನೆ ಅಭ್ಯಾಸ ಮಾಡಬೇಕು. ಮೊದಲನೆಯದಾದ ಶ್ರವಣ ಅವುಗಳನ್ನೆಲ್ಲ ಅತ್ಯಂತ ಮಹತ್ವದ್ದು. ಆದುದರಿಂದ ಭಗವದ್ಗೀತಾ ಶ್ರವಣ ಅಥವಾ ಅನಂತರ ಶ್ರೀಮದ್ ಭಾಗವತದ ಶ್ರವಣ ಇವು ಕೊನೆಯಲ್ಲಿ ಭೀಷ್ಮರು ಪಡೆದಂತಹ ಸ್ಥಿತಿಯನ್ನು ತಲುಪಲು ಗಂಭೀರ ಸಾಧಕನಿಗೆ ಅತ್ಯಗತ್ಯವಾದುದು. ಭೀಷ್ಮರ ಮರಣಕಾಲದ ಸನ್ನಿವೇಶದಂತಹ ಅಸದೃಶ ಸ್ಥಿತಿಯನ್ನು ಭಗವಾನ್ ಕೃಷ್ಣನು ಎದುರುಗಡೆ ಇಲ್ಲದಿರುವಾಗಲೂ ಪಡೆಯಬಹುದು. ಭಗವದ್ಗೀತೆಯ ಅಥವಾ ಶ್ರೀಮದ್ ಭಾಗವತದ ಅವನ ಮಾತುಗಳು ಭಗವಂತನೇ ಆಗಿವೆ. ಅವು ಭಗವಂತನ ಶಬ್ದಾವತಾರಗಳು. ಅಷ್ಟವಸುಗಳಲ್ಲಿ ಒಬ್ಬರಾಗಿದ್ದ ಭೀಷ್ಮರ ಸ್ಥಿತಿಯನ್ನು ತಲುಪುವ ಅರ್ಹತೆಯನ್ನು ಗಳಿಸುವುದಕ್ಕಾಗಿ ಯಾವನೇ ವ್ಯಕ್ತಿಯು ಈ ಗ್ರಂಥಗಳನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೊಳ್ಳಬಹುದು. ಯಾವನೇ ಮನುಷ್ಯನಾಗಲಿ ಅಥವಾ ಯಾವುದೇ ಪ್ರಾಣಿಯಾಗಲಿ ಬದುಕಿನ ಯಾವುದೋ ಒಂದು ಹಂತದಲ್ಲಿ ಸಾಯಲೇಬೇಕು. ಆದರೆ ಭೀಷ್ಮರಂತೆ ಸಾಯುವವನು ಪರಿಪೂರ್ಣತೆಯನ್ನು ಪಡೆಯುತ್ತಾನೆ. ಪ್ರಕೃತಿ ನಿಯಮಗಳ ಒತ್ತಡಕ್ಕೆ ಮಣಿದು ಸಾಯುವವನು ಪಶುವಿನಂತೆ ಸಾಯುತ್ತಾನೆ. ಮನುಷ್ಯನಿಗೂ ಪ್ರಾಣಿಗಳಿಗೂ ಇರುವ ವ್ಯತ್ಯಾಸ ಇದೆ. ಮಾನವ ಜನ್ಮವು ಭೀಷ್ಮರಂತೆ ದೇಹತ್ಯಾಗ ಮಾಡಲು ವಿಶೇಷವಾಗಿ ಉದ್ದೇಶಿತವಾಗಿದೆ. Translation. Suta Goswami said, thus Bhishmadeva merged himself in the Super Soul, Lord Shri Krishna, the Supreme Personality of Godhead, with his mind, speech, sight and actions. And thus he became silent and his breathing stopped. Purport. The stage attained by Bhishmadeva while quitting his material body is called Nirvikalpa Samadhi because he merged his self into thinking of the Lord and his mind into remembering his different activities. He chanted the glories of the Lord, and by his sight he began to see the Lord personally present before him. And thus all his activities became concentrated upon the Lord without deviation. This is the highest stage of perfection, and it is possible for everyone to attain this stage by practice of devotional service. The devotional service of the Lord consists of 9 principles of service activities, and they are hearing, chanting, remembering, serving the lotus feet, worshipping, praying, executing the orders, fraternizing, and fully surrendering. Any one of them or all of them are equally competent to award the desired result, but they require to be practiced persistently under the guidance of an expert devotee of the Lord. The first item, hearing, is the most important item of all, and therefore hearing of the Bhagavad Gita and later on Srimad Bhagavatam is essential for the serious candidate who wants to attain the stage of Bhishmadeva at the end. The unique situation at Bhishmadeva's time of death can be attained even though Lord Krishna may not be personally present. His words of the Bhagavad Gita or those of Srimad Bhagavatam are identical with the Lord. They are sound incarnations of the Lord, and one can fully utilize them to be entitled to attain the stage of Sri Bhishmadeva, who was one of the 8 Vasus. Every man or animal must die at a certain stage of life, but one who dies like Bhishmadeva attains perfection, and one who dies forced by the laws of nature dies like an animal. That is the difference between a man and an animal. The human form of life is especially meant for dying like Bhishmadeva. Om Namo Bhagavate Vasudevaya. Om Namo Bhagavate
ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಉದೀರಯೇತ್. ತತೋ ಜಯಂ ಉದೀರಯೇ. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ. ನಿತ್ಯಂ ಭಾಗವತ ಸೇವಯ. ಭಗವತಿ ಉತ್ತಮ ಶ್ಲೋಕೆ ಭಗವತೀರುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕಿ. ಭಕ್ತಿರ್ಭವತಿ ನೈಷ್ಟಿಕಿ. ತದಾ ರಜಸ್ತಮೋ ಭಾವ ಸ್ತಮೋವಾದ ಕಾಮಲೋಭಾದಯಶ್ಚ ಯೇ ಲೋಪಾದಯಶ್ಚ ಚೇತಯೇತೆ ಅನಾರ್ವಿದ್ದಂ ಜಯತೆ ಅನಾವೃತ್ತಂ ಸ್ಥಿತಂ ಸತ್ವೇ ಪ್ರಸೀದತಿ. ಇದಂ ಸತ್ವೇ ಪ್ರಸೀದತಿ. ಕೃಷ್ಣಾಯ ವಾಸುದೇವಾಯ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ದೇವಕೀ ನಂದನಾಯ ಚ ನಂದಗೋಪಾಕುಮಾರಾಯ ನಂದಗೋಪಾಕುಮಾರಾಯ ಗೋವಿಂದಾಯ ನಮೋ ನಮಃ. ಗೋವಿಂದಾಯ ನಮೋ ನಮಃ. ಓಂ ಅಜ್ಞಾನಾತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುಮಿಲಿತಮಿನ ತಸ್ಮೈ ಶ್ರೀಗುರುವೇ ನಮಃ. ಓಂ ವಿಷ್ಣುಪದಾಯ ಕೃಷ್ಣವಿಷ್ಟಾಯ ಪುತಲೇ ಶ್ರೀಮತಿ ಭಕ್ತಿವೇದಾಂತ ಸಂಹಿತ ನಾಮಿನೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಜಾಣಿನಿ ನಿವೇಶ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ಯಶ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಎಲ್ಲ ಹಿರಿಯ ವೈಷ್ಣವರನ್ನು ಸ್ಮರಣೆ ಮಾಡ್ತಾ ಗುರುಗಳಲ್ಲಿ ಮತ್ತು ಪ್ರಭುಪಾದರಲ್ಲಿ ಗುರು ಪರಂಪರೆಯಲ್ಲಿ ಅನುಮತಿಯನ್ನು ಬೇಡ್ತಾ ಇವತ್ತಿನ ಭಾಗವತ ಪ್ರವಚನನ ತಿಳುವಳಿಕೆ ಪಡೆಯೋದಕ್ಕೆ ಪ್ರಯತ್ನ ಮಾಡೋಣ. Hare Krishna. Prabhuji is remembering all senior Vaishnavas paying obeisances mentally to Guru Srila Prabhupada and the Parampara before starting today's class. ಯಾಕೆಂದರೆ ಯಾವೊಬ್ಬ ವ್ಯಕ್ತಿ ತನ್ನ ಸ್ವಂತ ಬುದ್ಧಿಶಕ್ತಿಯಿಂದ ಭಗವಂತನ ಮಾತನ್ನು ಅಥವಾ ಶುದ್ಧ ಭಕ್ತರ ಮಾತನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದು ಏನಾದರೂ ಅರ್ಥ ಮಾಡ್ಕೊಳ್ಬಹುದು ಅಂತಂದರೆ ಅದು ಗುರುಮುಖೇನ ಹೊರತು ಇನ್ಯಾವುದೇ ದಾರಿ ಇಲ್ಲ. To understand the words of the Lord, one needs the mercy of the Guru and his direction. ವಿಶೇಷವಾಗಿ ಈ ಎರಡು ಶ್ಲೋಕಗಳು ನಿಜವಾಗಿ ನಮ್ಮ ಜೀವನಕ್ಕೆ ತುಂಬ ಅಗತ್ಯವಾದದ್ದು. ಎಷ್ಟು ಅಗತ್ಯವಾದದ್ದು ಅಂದರೆ ಇದನ್ನು ನಾವು ಅಪ್ಲೈ ಮಾಡ್ಕೊಳ್ಬೇಕು. ನಾವು ಭಕ್ತಿ ವಿಷಯಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಬೇರೆ ಬೇರೆ ಪ್ರವಚನಗಳಲ್ಲಿ ನೋಡ್ತಾ ಇರ್ತೀವಿ. ಮುಖ್ಯವಾಗಿ ಒಂದು ವಿಷಯವನ್ನು ಚರ್ಚೆ ಮಾಡಿ ಅರ್ಥ ಮಾಡಿಕೊಂಡು ಅಳವಡಿಸ್ಕೊಳ್ಬೇಕು. ಅದಕ್ಕಾಗಿ ಇವೆಲ್ಲ ವ್ಯವಸ್ಥೆಗಳು ರೂಪಿಸಿರೋದು. ಅದನ್ನು ಬಿಟ್ಟು ಯಾವುದೋ ಒಂದು ಸಾಮಾನ್ಯ ಕಥೆ ಥರ ಕೇಳಿ ಹೋಗುವಂಥದ್ದು ಅಲ್ಲ. ಉದ್ದೇಶ ಇರೋದು ನಾವು ಅಳವಡಿಸ್ಕೊಳ್ಳೋಕ್ಕೋಸ್ಕರನೇ ಇವೆಲ್ಲವೂ ಇರುವಂಥದ್ದು. The whole purpose of this class is for us to understand and also implement it in our lives, not just simply listen and move ahead. 43ನೇ ಶ್ಲೋಕದಲ್ಲಿ ಸೂತ ಗೋಸ್ವಾಮಿಗಳು ಮಾತನಾಡ್ತಾ ಇದ್ದಾರೆ. ಅಲ್ಲಿ ತನಕ ಭೀಷ್ಮಾಚಾರ್ಯರು ಭಗವಂತನ ಬಗ್ಗೆ ಗುಣಗಾನ ಮಾಡಿದರು. ಈಗ ಸೂತ ಗೋಸ್ವಾಮಿಗಳು ಭೀಷ್ಮಾಚಾರ್ಯರನ್ನ ನೋಡಿ ಅವ್ರು ಮಾತನಾಡ್ತಾ ಇದ್ದಾರೆ. ಶ್ಲೋಕ ಹೀಗಿದೆ: ಕೃಷ್ಣ ಏವಂ ಭಗವತಿ ಮನೋವಾಗ್ ದೃಷ್ಟಿ ವೃತ್ತಿಭಿ ಆತ್ಮನ್ಯಾತ್ಮನ ಆವಿಶ್ಯ ಸೊ ಅಂತ ಶ್ವಾಸಃ ಉಪಾರಮತ್. ಶ್ವಾಸಃ ಉಸಿರು. ನಾವು ಬೇರೆ ಬೇರೆ ಘಟನೆಗಳನ್ನು ನೋಡ್ತೀವಿ, ಬೇರೆ ಬೇರೆ ಸಂದರ್ಭಗಳನ್ನು ನೋಡ್ತೀವಿ. ಅಲ್ಲಿ ಯಾರೋ ಒಬ್ಬ ದೇಹ ಬಿಟ್ಟಿದ್ರೆ ಸಹಜವಾಗಿ ಯಾರಾದರೂ ತಿಳುವಳಿಕೆ ಇರೋರು ಕೇಳ್ತಾರೆ, ಅವರು ದೇಹ ಬಿಟ್ಟಾಗ ಅವ್ರದ್ದು ಪರಿಸ್ಥಿತಿ ಹೇಗಿತ್ತು, ಹೆಂಗೆ ದೇಹ ಬಿಟ್ಟರು ಅಂತ. ಈ ಸುಮ್ಮನೆ ಕೇಳುವಂಥದ್ದಲ್ಲ, ಕ್ಲಿಯರಾಗಿ ಇದೆ ಶಾಸ್ತ್ರದಲ್ಲಿ ಹೇಗೆ ಒಬ್ಬ ವ್ಯಕ್ತಿ ದೇಹ ಬಿಡ್ತಾನೆ ಅನ್ನೋದನ್ನು ಇಲ್ಲಿ ಭೀಷ್ಮಾಚಾರ್ಯರ ಒಂದು ಸನ್ನಿವೇಶದಲ್ಲಿ ನಾವು ನೋಡ್ತಾ ಇದ್ದೀವಿ. Now, after Bhishma Deva has offered his prayers to Lord Krishna, Suta Goswami is now speaking. And the word that is being spoken about now is about the breath.
Normally, when we see a person who has left his body, we ask, how has he left his body? Even about this in the Shastras, it is specified as to how one should leave the body. ಶ್ಲೋಕದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ, ಕೃಷ್ಣ ಏವಂ ಭಗವತಿ, ಏವಂ ಒಬ್ಬನೇ ಮಾತ್ರ, ಸರ್ಟನ್ಲಿ ಖಂಡಿತವಾಗಿ ಅವನಲ್ಲಿ ಮಾತ್ರನೇ ಮನಸ್, ವಾಕ್, ದೃಷ್ಟಿ, ವೃತ್ತಿ, 4. ಮನಸ್ಸು, ವಾಕ್ ಮಾತು, ದೃಷ್ಟಿ ನೋಟ, ಮತ್ತು ಕ್ರಿಯೆ, ಈ ಇಂದ್ರಿಯಗಳ ಕ್ರಿಯೆ, ಇವನ್ನೆಲ್ಲನೂ ಆತ್ಮನ್ಯೇವಾತ್ಮನಿ ಆವಿಷ್ಯ. ಮೊದಲನೇ ಆತ್ಮ ಏನು ಹೇಳ್ತದೆ, ಪರಮಾತ್ಮನನ್ನು ಸೂಚನೆ ಮಾಡ್ತಾ ಇದೆ. ಎರಡನೇ ಆತ್ಮ ಜೀವಿಯನ್ನು ಸೂಚನೆ ಮಾಡ್ತಾ ಇದೆ. ಆವಿಷ್ಯ ಅಂತಂದರೆ ಲೀನಗೊಳಿಸಿ. ಸೊ ಅಂತಹ ಅಂದರೆ ಅವರು ಶ್ವಾಸವನ್ನು ಕೊನೆಗೊಳಿಸ್ತಾ ಇದ್ದಾರೆ. ಉಪಾರಮತ್, ಶಾಂತರಾದರು. So here it is described how Bhishma Deva was leaving his body. And we have to, firstly, the shloka mentions that it is only Lord Krishna and it is him only who is the Supreme Personality of Godhead. So Bhishma Deva, when he was leaving his body, he focused all his 4 senses, mind, speech, action, and sight, on the Supreme Personality of Godhead, and through that he immersed himself into the Lord. ಇಂತಹ ಭೀಷ್ಮರು ಆ ಮರಣಕಾಲದಲ್ಲಿ ಆ ಸ್ಥಿತಿ ಇತ್ತಲ್ವಾ ಅವ್ರದ್ದು, ಆ ಸ್ಥಿತಿನ ನಿರ್ವಿಕಲ್ಪ ಸ್ಥಿತಿ ಅಂತ ಹೇಳ್ತಾರೆ. ನಿರ್ವಿಕಲ್ಪ ಸ್ಥಿತಿ ಅಂದರೆ, ವಿಕಲ್ಪ ಅಂದ್ರೇನು? ವಿಚಲಿತರಾಗೋದು. ಅಯ್ಯೋ ನಾನು ಸತ್ತೋಗ್ತಾ ಇದ್ದೀನಪ್ಪ, ನಾನು ದೇಹ ಬಿಟ್ಬಿಡ್ತಾ ಇದ್ದೀನಿ, ನನಗೆ ಹಿಂಗೂ ಆಗ್ತಾಯಿದೆ, ಹಾಗೆ ಒದ್ದಾಡ್ತಾರಲ್ವಾ, ಆ ಥರ ಸ್ಥಿತಿಲಿ ಇರಲಿಲ್ಲ. ಶಾಂತವಾಗಿದ್ದರು, ಸಂಪೂರ್ಣ ಪ್ರಜ್ಞೆ ಇತ್ತು, ಯಾವುದೇ ವಿಚಲಿತ ಇರಲಿಲ್ಲ, ಡಿವಿಯೇಷನ್ ಅನ್ನೋದಿರಲಿಲ್ಲ, ಡಿಸ್ಟರ್ಬ್ ಆಗಿರಲಿಲ್ಲ ಅವರು. ಅದನ್ನು ನಿರ್ವಿಕಲ್ಪ ಸ್ಥಿತಿ ಅಥವಾ ನಿರ್ವಿಕಲ್ಪ ಸಮಾಧಿ ಅಂತ ಹೇಳಿ ಕರೀತಾರೆ. ನಾವು ಭಗವದ್ಗೀತೆಯಲ್ಲಿ ನೋಡ್ತೀವಿ, ಸಮಾಧಸ್ಥನಾದ ಅಂತಂದರೆ ಆತ್ಮದ ಅರಿವಿನಲ್ಲಿ ಮನಸ್ಸನ್ನು ನೆಟ್ಟಿರೋನಿಗೆ ಆ ಸ್ಥಿತಿಗೆ ಸಮಾಧಿ ಸ್ಥಿತಿ ಅಂತ ಕರಿತೀವಿ. ಇಲ್ಲಿಗೆ ಸಂಪೂರ್ಣವಾಗಿ ಭೀಷ್ಮಾಚಾರ್ಯರಿಗೆ ಅದ್ರ ಬಗ್ಗೆ ಗಮನ ಇತ್ತು ಅಂತ ನಾವು ತಿಳ್ಕೊಳ್ಬೋದು ಇಲ್ಲಿ. So here the word that is mentioned is Nirvikalpa Samadhi. This was the state in which Bhishma Deva was when he was leaving his body. Normally when people leave their body, they struggle a lot, there's a lot of pain, but not in the case of Bhishma Deva. The word Nirvikalpa Samadhi is used to tell that he was completely focused, completely peaceful when he was leaving his body. ಈ ಶ್ಲೋಕದಲ್ಲಿ ಇಂದಿನ 10 ಶ್ಲೋಕದ ವಿಚಾರಗಳನ್ನು ಸರಳವಾಗಿ ಕೊಟ್ಬಿಡ್ತಾ ಇದ್ದಾರೆ. ಮನೋವಾಕ್ ದೃಷ್ಟಿ ಕರ್ಮಭಿ ವೃತ್ತಿಭಿಹಿ, ಮನಸ್ಸಿನಿಂದ ಅವರು ಏನೆಲ್ಲ ಭಗವಂತನ ಬಗ್ಗೆ ಚಿಂತನೆ ಮಾಡಿದ್ರು ಅನ್ನೋದನ್ನು ವಿವರವಾಗಿ ಕೊಟ್ಟಿದ್ದಾರೆ. ನಾನು ಸರಳವಾಗಿ ಇದನ್ನು ಹೇಳ್ತಾ ಇದ್ದೀನಿ. ಪ್ರಭುಪಾದರು ಭಾಗವತದಲ್ಲಿ ಅದನ್ನೇ ಹೈಲೈಟ್ ಮಾಡಿದ್ದಾರೆ. ಮೊದಲು ತಮ್ಮ ಆತ್ಮವನ್ನು ಭಗವಂತನ ಧ್ಯಾನದಲ್ಲಿ ನಿಲ್ಲಿಸಿದ್ರು. ಹೇಗಪ್ಪ ಆತ್ಮ ನಿಲ್ಲಿಸೋದು? ಮನಸ್ಸೇ ಎಲ್ಲಿದೆ ಅಂತ ಗೊತ್ತಿಲ್ಲ ನಮಗೆ, ಬುದ್ಧಿ ಹೆಂಗೆ ಕೆಲಸ ಮಾಡ್ತಿದ್ದೆ ಗೊತ್ತಿಲ್ಲ, ಇನ್ನು ಅಹಂಕಾರ ಮರ್ತೇ ಹೋಗಿದ್ದೀವಿ, ಯಾಕೆಂದ್ರೆ ಮುಳುಗೋಗಿದ್ದೀವಿ ನಾವು ಅಹಂಕಾರದಲ್ಲಿ. ಇನ್ನು ಆತ್ಮದ ಬಗ್ಗೆ ಅದೇ ಅನ್ವೇಷಣೆ ನಡೀತಾ ಇದೆ, ಆತ್ಮಾನ್ವೇಷಣೆಯ ಪಯಣ ಹಾಗೆ ನಡೀತಾ ಇದೆ. ಇನ್ನು ಆತ್ಮನ ಕರ್ಕೊಂಡು ನಿಲ್ಲಿಸೋದಿಲ್ಲಿ. ಇಲ್ಲಿ ಭೀಷ್ಮಾಚಾರ್ಯರು ಧ್ಯಾನದಲ್ಲಿ ಭಗವಂತನ ಮೇಲೆ ಧ್ಯಾನ ಮಾಡೋದ್ರ ಮುಖಾಂತರ ಆತ್ಮನಿ, ಮೊದಲನೇ ಆತ್ಮನಿ ಅಂತ ಕೊಟ್ಟಿದ್ದಾರಲ್ಲ, ಭಗವಂತನಲ್ಲಿ ಆತ್ಮನಃ ಭಗವಂತನಲ್ಲಿ ಧ್ಯಾನ ಮಾಡೋದಕ್ಕೆ ನಿಲ್ಲಿಸಿದ್ರು. So this particular shloka is literally summarizing all that has been said in the past 10 shlokas. What was Bhishma Deva doing? His mind was focused, his mind was focused, completely focused on thinking about the Lord. And his soul was kept still and focused on the... Now the question is, how can we do this when we ourselves cannot keep still? How do we expect the soul to keep still? Bhishma Deva kept his soul still by meditating upon the Lord. ಹೇಗಪ್ಪ ಸಾಧ್ಯ ಇದು ಅಂತಂದರೆ, ಸರಳವಾಗಿ ನಾವು ಮೊನ್ನೆ ಅಚಿಂತ್ಯ ಭೇದ ತತ್ವದ ಬಗ್ಗೆ ತಿಳುವಳಿಕೆ ಪಡಿತಾ ಇದ್ವಿ. ಸರಳವಾದ ಒಂದು ಉದಾಹರಣೆ ಹೇಳಿದ್ರು. ಒಂದು ಯಾವುದೋ ಒಂದು ಉಡುಗೊರೆ ಅಂಗಿ ಕೊಟ್ಟಿದ್ದಂಥದ್ದನ್ನು ಅವರು ಗಮನಿಸಿರಲಿಲ್ಲ, ಅಲ್ಲಿ ತನಕ ಅವ್ರಿಗೂ ಸಂಬಂಧ ಇರಲಿಲ್ಲ. ಅದು ಗಮನಿಸಿದ ಮೇಲೆ ಒಂದು ಒಳ್ಳೆ ಸಂಬಂಧ, ಪ್ರೀತಿ ಬೆಸುಗೆ ಆಯಿತು ಅಂತ. ಇಲ್ಲಿ ಆತ್ಮದ ಬಗ್ಗೆ, ಆತ್ಮನಿಗೆ ಪರಮಾತ್ಮನ ಬಗ್ಗೆ ಸಂಪರ್ಕ ಇದೆ ಅಂತಲೇ ಮರ್ತೋಗಿದ್ದೀವಿ ನಾವು. ಅದನ್ನು ನಾವು ಹಿಂದಿನ ಕ್ಲಾಸ್ಗಳಲ್ಲಿ ಕೇಳಿದ್ದೀವಿ. ಪರಮಾತ್ಮ ಈ ಮುಖವಾಗಿದ್ದಾನೆ,
ಆತ್ಮ ಅವನಿಗೆ ಬೆನ್ನು ತೋರಿಸ್ಕೊಂಡಿದ್ದಾನೆ ಅಂತ. ಪರಮಾತ್ಮನಿಗೆ ಎದುರುಗಡೆ ನಿಂತಿಲ್ಲ ಆತ್ಮ, ಪರಮಾತ್ಮನಿಗೆ ಬೆನ್ನು ತೋರಿಸ್ಕೊಂಡು ನಿಂತ್ಕೊಂಡಿದ್ದಾನೆ. ಹಾಗಾಗಿ ಹಿಂದೆ ಯಾರಿದ್ದಾರೆ ಗೊತ್ತಾಗ್ತಾ ಇಲ್ಲ. ಪ್ರತಿಯೊಂದು ವ್ಯವಸ್ಥೆ ಮಾಡ್ತಾ ಇರೋದು ಪರಮಾತ್ಮ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದು ಗೊತ್ತಾಗೋದು ಯಾವಾಗ ಅಂದರೆ ನಮಗೆ ಆತ್ಮ ಸಾಕ್ಷಾತ್ಕಾರವಾದಾಗ. ಆತ್ಮ ಸಾಕ್ಷಾತ್ಕಾರ ಹೇಗಾಗುತ್ತೆ? ಹಂತ ಹಂತವಾಗಿ ನಾವು ತಿಳುವಳಿಕೆ ಪಡಿತಾ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯ ಸ್ವಲ್ಪ ಅರ್ಥ ಮಾಡ್ಕೊಂಬಿಟ್ರೆ ಸಾಕು, ನಿಜವಾಗಿ ಗೊತ್ತಾಗುತ್ತೆ. ಓ, ಮನಸ್ಸು ಅನ್ನೋದಿದೆ, ಬುದ್ಧಿ ಅನ್ನೋದು ಇದೆ, ಅಹಂಕಾರ ಅನ್ನೋದಿದೆ, ಈ 3ಕ್ಕೂ ಅಧಿಕವಾದಂತಹ ಆತ್ಮ ಅನ್ನೋದಿದೆ, ಅದಕ್ಕೂ ಅಧಿಕವಾದಂತಹ ಪರಮಾತ್ಮ ಇದ್ದಾನೆ ಅನ್ನೋದು ಆ 2ನೇ ಅಧ್ಯಾಯದಲ್ಲಿ ಸ್ವಲ್ಪ ಗೊತ್ತಾಗುತ್ತೆ. ಅದರ ಬಗ್ಗೆ ಸ್ವಲ್ಪ ನಾವು ಚಿಂತನೆ ಮಾಡಿದಾಗ, ಜಪಗಳನ್ನು ಮಾಡ್ತಿದ್ದಾಗ, ಗುರುಗಳ ವೈಷ್ಣವರ ಸಂಘದಲ್ಲಿ ಇದ್ದಾಗ ನಮ್ಮ ಅನುಭವಕ್ಕೆ ಬರುತ್ತೆ. ಯಾರು ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. So, how exactly do we go about keeping our soul focused on the Lord? A couple of days back, the concept of Achintya Bheda Abheda Tattva was being discussed, and the relationship between a girl and boy was discussed in that particular class. How a girl gives a piece of clothing to a boy and then is searching for him, and she recognizes him finally after he is wearing that particular piece of cloth. And then the relationship changes to that of love and affection. Similarly here, the soul has forgotten the Lord. The soul has in fact turned its back to the Lord, the Paramatma who is residing within us. So that is the whole problem. How do we turn back towards Him? That comes about through the self-realization process. How do we get self-realization? That comes about with the whole concept of self-realization. First, understanding who we are can be clearly understood from the 2nd chapter of the Bhagavad Gita, where the concepts of mind, intelligence, ego, the individual soul, and the Paramatma concepts are all given. ಇನ್ನು ಮನಸ್ಸನ್ನು ಇದು ಸ್ವಲ್ಪ ಹಾರ್ಡ್ರಾಗಿ ಹೇಳ್ಕೊಂಬರ್ತಾ ಇದ್ದಾರೆ. ಶ್ಲೋಕ ಸಣ್ಣದಾಗೇ ಇದೆ, ತುಂಬ ವಿಚಾರ ಡೆಪ್ತಲ್ಲಿದೆ, ಆಳದಲ್ಲಿದೆ. ಮನಸ್ಸನ್ನು ಎಲ್ಲಪ್ಪ ನಿಲ್ಲಿಸಿದ್ರು ಅಂದರೆ ಭಗವಂತನ ಲೀಲೆಗಳನ್ನು ಸ್ಮರಣೆ ಮಾಡ್ತಾ ಇದ್ರು. ಲೀಲೆಗಳು ಯಾವುದು? ಭೀಷ್ಮಾಚಾರ್ಯರವರು ಒಬ್ಬ ಸೇನಾನಿಯಾಗಿದ್ದರು. ಆ ಸೇನಾನಿಯಾಗಿದ್ದಾಗ ಅವರು ದೃಷ್ಟಿನಲ್ಲಿ ನೋಡಿದಂತಹ ಭಗವಂತನ ರೂಪಗಳನ್ನು ಅವರು ಚಿಂತನೆ ಮಾಡ್ತಿದ್ದಾರೆ. ಎಂಥ ರೂಪಗಳನ್ನು ಚಿಂತನೆ ಮಾಡ್ತಿದ್ದಾರೆ ಅಂದರೆ, ಬಲಗೈನಲ್ಲಿ ಚಕ್ರ ಹಿಡಿದಂತಹ, ಎಡಗೈನಲ್ಲಿ ಕಡಿವಾಣ ಹಿಡಿದಂತಹ, ಅರ್ಜುನನಿಗೆ ಸಾರಥಿಯಾಗಿರುವಂತಹ, ಮೈಯೆಲ್ಲ ರಕ್ತದಿಂದ ಅಲಂಕಾರ ಆಗಿರುವಂತಹ ಭಗವಂತನನ್ನು ಅವರು ಚಿಂತನೆ ಮಾಡ್ತಾ ಇದ್ದಾರೆ. So here the mind is being discussed, how the mind was kept focused on the Lord. And although the shloka speaks about it in a very small way, actually it's more elaborate than that. Here, how Bhishma Deva focused his mind on the Lord was by remembering his leelas. And what specific leelas was he focusing was? On the leelas of the Lord in the battlefield. As the Sarthi of Arjuna, with the whip in one hand and the reins in the other hand of the chariot. ಇನ್ನು ವಾಕ್, ಮಾತು, ಎಂತೆಂಥ ಶಬ್ದಗಳಿಂದ ಭಗವಂತನನ್ನು ಅವರು ಹೊಗಳಿದ್ದಾರೆ ಅನ್ನೋದು ನಮ್ಮ ಹಿಂದಿನ ಶ್ಲೋಕಗಳಲ್ಲಿ ಗೊತ್ತಾಗುತ್ತೆ. ಗುಣಗಾನ ಮಾಡ್ತಿದ್ದಾರೆ ಅಂತ, ನೀನೆಂತಹ ಕರುಣಾಮಯಿ ಅಂತ ತುಂಬ ಒಳ್ಳೊಳ್ಳೆಯ ಶಬ್ದಗಳಿಂದ ಭಗವಂತನನ್ನು ಗುಣಗಾನ ಮಾಡ್ತಿದ್ದಾರೆ. And next, with respect to speech, in the previous shlokas, Bhishma Deva remembers all the words of the Lord and he is praising him as a one who is very, very merciful. ಇನ್ನು 4ನೇದು ದೃಷ್ಟಿಯಿಂದ ಭಗವಂತನನ್ನು ಒಂದು ಸಲ ನಾವು ಮಾತಿನಲ್ಲಿ ಗುಣಗಾನ ಮಾಡಬೇಕಾದ್ರೆ ದೃಷ್ಟಿನಲ್ಲಿ ನೋಡಿರ್ಬೇಕಲ್ವ. ಮೊದಲು ದೃಷ್ಟಿನಲ್ಲಿ ನೋಡಿದರೆ ಮಾತ್ರನೇ ಗುಣಗಾನ ಮಾಡೋದಕ್ಕೆ ಸಾಧ್ಯ. ಶಂಖ ಚಕ್ರ ಗದಾ ಪದ್ಮಧಾರಿಯಾದಂತಹ ಭಗವಂತ ಭೀಷ್ಮಾಚಾರ್ಯರ ಕಡೆ ಬಂದರು. ಅರ್ಜುನನಿಗೆ ಜೊತೆಯಲ್ಲಿ ಇದ್ದವರು ಬರೀ ದ್ವಿಭುಜ ರೂಪ ಅಷ್ಟೇ, ಒಂದು ಕೈನಲ್ಲಿ ಕಡಿವಾಣ, ಇನ್ನೊಂದು ಕೈನಲ್ಲಿ ಚಕ್ರ ಇಟ್ಕೊಂಡು ಮಾತ್ರ ತೋರಿಸಿದ್ರಾಗ. ಈತ ಶರಶಯ್ಯಲ್ಲಿ ಮಲಗಿದ್ದಾಗ ಶಂಖ ಚಕ್ರ ಗದಾ ಪದ್ಮ, ಇಲ್ಲೇನು ನಾವು ನೋಡ್ತಾ ಇದ್ದೀವಲ್ಲ, ಈ ಗರ್ಭಗುಡಿನಲ್ಲಿ ಏನು ನೋಡ್ತಿದ್ದೀವಲ್ವಾ, ಇದೇ ರೂಪದಲ್ಲಿ ಭೀಷ್ಮಾಚಾರ್ಯರ ಎದುರುಗಡೆ ಬಂದು ನಿಂತ್ಕೊಂಡಿದ್ರು. Next is with respect to sight. How did Bhishma Deva focus his sight on the Lord? When we see something, then we are able to appreciate the beauty of the same. So similarly here, Bhishma Deva, when he was lying on a bed of arrows, was completely focused on the four-handed form of the Lord, carrying the Shankra, Chakra, mace and the lotus. ಆ ರೂಪ ಬೇರೆ ಅಲ್ಲ, ಈ ರೂಪ ಬೇರೆ ಅಲ್ಲ.
ಕ್ಲಿಯರಾಗಿ ಭಾಗವತದಲ್ಲಿ ಹೇಳ್ತಾ ಇದೆ, ಪೀತಾಂಬರಿಧಾರಿಯಾದ ಶ್ರೀ ಚಂದನ ಲೇಪಿತನಾದ. ಪೀತಾಂಬರ ಅಂದರೆ ಏನು? ರೇಷ್ಮೆ ಬಟ್ಟೆ ಹಾಕೊಂಡಿದ್ದಾರೆ ರೇಷ್ಮೆ ಬಟ್ಟೆಯಲ್ಲಿ. ಶ್ರೀ ಚಂದನ ಲೇಪಿತ, ಚಂದನ ಅಂದ್ರೇನು? ಸ್ಯಾಂಡಲ್ವುಡ್ಡು. ಅಭಿಷೇಕ ಮಾಡಿದ್ಮೇಲೆ ಗಂಧದ ಎಣ್ಣೆ ಹಚ್ತೀವಿ. ಶಂಖಚಕ್ರ ಗದಾ ಪದ್ಮಧಾರಿಯಾದ, ಕಮಲ ಮುಖನಾದ, ಇಂತಹ ಭಗವಂತನನ್ನು ಮತ್ತೆ ಮತ್ತೆ ಅವರು ಸ್ಮರಣೆ ಮಾಡ್ತಾ ಇದ್ದಾರೆ. ಆ ನೋಟದಿಂದನೇ ನೋಡಿ ನೋಡಿ ಮತ್ತೆ ಸ್ಮರಣೆ ಮಾಡ್ತಾ ಇದ್ದಾರೆ. So Bhishma Deva is constantly remembering the Lord in his wonderful features. The Lord that he saw there and the Lord that you see here in the Garbhagudi are not different. Here, when we speak of his silk clothes or the sandalwood applied over his body or his lotus face, Bhishma Deva is constantly remembering this beautiful form of the Lord, same as seen in the Garbhagudi here. ಇದು ಹೇಗಿತ್ತು ಅಂದರೆ ದಿಕ್ಚ್ಯುತಿ ಇಲ್ಲದೆ ಕೇಂದ್ರೀಕೃತವಾಗಿತ್ತಂತೆ ಭೀಷ್ಮಾಚಾರ್ಯರಿಗೆ. ಅಯ್ಯೋ ಇರಪ್ಪ, ಯಾವುದೊಂದು ಫೋನ್ ಬಂತು, ಆ ಕಡೆ ಹೋಗ್ತೀನಿ, ಇನ್ನೂ ಬೇರೆ ಕರೀತಾ ಇದೆ, ಹಿಂಗೆ ಹೋಗಿ ಬಂದ್ಬಿಡ್ತೀನಿ, ಆಮೇಲೆ ದರ್ಶನ ಮಾಡ್ತೀನಿ. ಇಲ್ಲ, ಏನೇ ಇದ್ರೂ ಆಮೇಲೆ ಅದು ಮೊದಲು ಇಲ್ಲಿ ಭಗವಂತನ ದರ್ಶನ ಅಷ್ಟು ಗಂಭೀರವಾಗಿ ಅವರು ಪರಿಗಣಿಸಿದ್ರು. ಅಷ್ಟೇ ಅಲ್ಲದೆ ಇದು ಅವರ ಅತ್ಯುನ್ನತ ಪರಿಪೂರ್ಣತೆಯ ಸ್ಥಿತಿ. ಭಕ್ತಿ ಸೇವೆಯನ್ನು ಅಭ್ಯಾಸ ಮಾಡೋ ಮೂಲಕ ಈ ಒಂದು ಸ್ಥಿತಿನ ಪ್ರತಿಯೊಬ್ಬನು ಪಡ್ಕೊಳ್ಬೋದು ಅಂತೇಳಿ ಪ್ರಭುಪಾದ ಹೇಳ್ತದೆ. And the focus of Bhishma Deva was complete. He was not distracted by anything at all. That is an example for us as well as to how we should be focused on the Lord. And how do we reach this stage where we can completely focus on Him? That comes about through regular practice of devotional service. ಹಾಗಾಗಿ ನಾವು ಅಭ್ಯಾಸ ಮಾಡಬೇಕಾಗಿರೋದು ಭಗವಂತನ ಯಾವ ದೃಷ್ಟಿಯಿಂದ ನಾವು ನೋಡಬೇಕಿಲ್ಲಿ. ಭೀಷ್ಮಾಚಾರ್ಯರು ನೋಡಿದಂತಹ ಭಗವಂತ, ಭೀಷ್ಮಾಚಾರ್ಯರಿಗೆ ದರ್ಶನ ಕೊಟ್ಟಂತಹ ಭಗವಂತ ಬೇರೆಯಲ್ಲ, ಇಲ್ಲಿರುವಂತಹ ಭಗವಂತ ಬೇರೆಯಲ್ಲ. ಶಾಸ್ತ್ರೋಕ್ತವಾಗಿ ಇಲ್ಲಿ ಉಪಚಾರ ಪ್ರತಿಯೊಂದು ಅಲಂಕಾರಗಳನ್ನು ಮಾಡಲಾಗುತ್ತೆ. ಏನೋ ಮನಸ್ಸೋ ಇಚ್ಛೆ ಮಾಡ್ತಾ ಇಲ್ಲ, ಶಾಸ್ತ್ರದಲ್ಲಿ ಹೇಗಿದೆಯೋ ಹಾಗೆ ಮಾಡ್ತಾ ಇರೋದು. ಹಾಗಾಗಿ ಸ್ವಲ್ಪ ನಾವು ಚಿಂತನೆ ಮಾಡಬೇಕು. ನಾವು ಭಗವಂತನ ದರ್ಶನ ಮಾಡುವಂಥದ್ದನ್ನು ಅಭ್ಯಾಸ ಮಾಡಬೇಕು. ಹೇಗೆ? ಭಕ್ತರ ಸಹವಾಸದಲ್ಲಿ, ಭಾಗವತರ ಸಹವಾಸದಲ್ಲಿ, ಭಾಗವತದ ಉಪದೇಶಗಳಿಂದ ನಾವು ಅಭ್ಯಾಸ ಮಾಡಬೇಕಾಗತ್ತೆ. So similarly, how should we see the Lord who's not different from the same Lord whom Bhishma Deva saw? And this should, the way in which we should see the Lord is also given in the Shastras. And we must practice this. And how do we practice this? Through the association of devotees, by reading Srimad Bhagavatam. Through this, we can understand how we should view the Lord whenever we come to the temple. ಇದರ ಜೊತೆಗೆ ನಮಗೆ ಬರೋದು ನವವಿಧ ಭಕ್ತಿ. ಶ್ರವಣ ಕೀರ್ತನ ಸ್ಮರಣ ವಿಷ್ಣೋರ್ ಪಾದಸೇವನ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಈ 9 ವಿಧದ ಭಕ್ತಿಗಳಿಂದ ಭಕ್ತರ ಜೊತೆಗೂಡಿ, ಒಬ್ಬನೇ ಅಲ್ಲ, ಭಕ್ತರ ಜೊತೆಗೂಡಿ, ಭಾಗವತದ ಜೊತೆಗೂಡಿ, ಭಗವದ್ಗೀತಾ ಪ್ರಭುಪಾದರ ಸೂಚನೆಗಳಿಂದ ಒಡಗೂಡಿ ನಾವು ಈ ನವವಿಧ ಭಕ್ತಿಯನ್ನು ನಾವು ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಖಂಡಿತವಾಗಿ ಭೀಷ್ಮಾಚಾರ್ಯರು ಯಾವ ಸ್ಥಿತಿಯನ್ನು ತಲುಪಿದ್ರೋ ಆ ಸ್ಥಿತಿಯನ್ನು ಪ್ರತಿಯೊಬ್ಬರು ತಲುಪಬಹುದು. ಇದರಲ್ಲಿ ಎರಡನೇ ಮಾತೇ ಇಲ್ಲ. And in addition, we must remember the 9 devotional steps. When we perform these 9 devotional steps with the association of devotees, by reading the Srimad Bhagavatam, by reading the Bhagavad Gita, and following the instructions of Srila Prabhupada, we will definitely achieve the same state as Bhishma Deva. ಇದರಲ್ಲಿ ಮೊದಲನೇದಾಗಿ ಶ್ರವಣ ಪ್ರಕ್ರಿಯೆ ತುಂಬ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಒಬ್ಬ ಕಣ್ಣಿಲ್ಲದೆ ಇರೋನು ಸಹ ಬದುಕಬಹುದು. ಒಬ್ಬ ಕುಂಟ ಬದುಕಬಹುದು. ಆದರೆ ಶ್ರವಣ ಕೇಳದೇ ಇದ್ದಾಗ ಅವ್ರದ್ದು ದೈಹಿಕ ಸ್ಥಿತಿ ಅಷ್ಟು ಪ್ರೌಢಿಮೆ ಹೊಂದೋದಿಲ್ಲ. ತುಂಬ ಮುಖ್ಯವಾದ್ದು ಶ್ರವಣ. ಎಲ್ಲ ಸಮಯದಲ್ಲೂ ನಾವು ನಿದ್ರೆ ಮಾಡುವಾಗ ಕಣ್ಣು ಇವೆಲ್ಲ ಶಾಂತವಾಗಿರುತ್ತೆ. ಕಣ್ಮುಚ್ಚಿದಾಗ ಒಂದು 2,000 ರೂಪಾಯಿಂದು ಒಂದು ಬಂಡ್ಲು ತಂದಿಂಗಿಟ್ರೂ ಎಚ್ಚರ ಆಗಲ್ಲ, ಸಾಧ್ಯ ಇಲ್ಲ. ನಾಲ್ಗೆ ರುಚಿಗೋಸ್ಕರ ಒಂದು ಜಾಮೂನ್ ತಂದು ಮುಂದೆ ಇಟ್ಟರೂ ಎಚ್ಚರ ಆಗೋದಿಲ್ಲ. ಮೂಗು ಉಸಿರಾಟ ಮಾಡ್ತಾ ಇರುತ್ತೆ, ಅದ್ರ ವಾಸನೆನ ಗ್ರಹಿಸೋದಿಲ್ಲ. ಯಾವ ಥರ ರೆಡಿಯಾಗಿದೆ ಈ ಮಿಷಿನ್ ಗೊತ್ತಿಲ್ಲ. ಆದರೆ ಒಂದ್ಸರಿ ಚಪ್ಪಾಳೆ ಹೊಡೀರಿ, ಎಚ್ಚರ ಆಗ್ತಾನೆ. ಹಾಗಾಗಿ ಅಷ್ಟು ಶಾರ್ಪ್ ಆಗಿರೋದು ಕಿವಿ. ಈ ಕಿವಿಯಿಂದ ಭಗವಂತನ ಬಗ್ಗೆ ಕೇಳಬೇಕಂತೆ, ಭಗವಂತನ ಭಕ್ತಿ ಹೇಗೆ ಮಾಡಬೇಕು ಅನ್ನೋದನ್ನು ಕೇಳಬೇಕಂತೆ.
ಹಾಗಾಗಿ ಮೊದಲನೇದು ಪ್ರಕ್ರಿಯೆ ಶ್ರವಣ ತುಂಬ ಮುಖ್ಯವಾದದ್ದು. ಈ ಶ್ರವಣ ಪ್ರಕ್ರಿಯೆಯನ್ನು ನಾವು ಸರಿಯಾಗಿ ಮಾಡಿದ್ದೇ ಆದರೆ ಭೀಷ್ಮಾಚಾರ್ಯರು ಪಡೆದಂತಹ ಗತಿಯನ್ನೇ ಪ್ರತಿಯೊಬ್ಬರು ಪಡಿಬೋದು, ಅನುಮಾನವೇ ಇಲ್ಲ. Among all of these devotional steps, hearing is the most important. Prabhuji says that we can live without our eyes. People who are blind can live. You can even live without your legs. But without hearing, life becomes extremely difficult. An analogy of a person sleeping is given. When we sleep, all our senses are also similarly silenced. Whether it is a breathing, we may breathe, but we don't get a perception of smell. But even at that time, hearing or the ear is very active. If you suddenly make a loud sound, the person will get up. That's why this is very important. We must use this particular sense to constantly hear the pastimes of the Lord. And no doubt, when we devote our hearing in this manner, we will reach the stage of Bhishma Deva. ಭಾಗವತದಲ್ಲಿ ಬರ್ತಾ ಇರುವಂತಹ ಪ್ರತಿಯೊಂದು ಶಬ್ದವೂ ಸಹ ಅದು ಭಗವಂತನೇ ಆಗಿದ್ದಾವೆ. ಭಗವಂತ ಬೇರೆಯಲ್ಲ, ಭಾಗವತದ ಶಬ್ದ ಬೇರೆಯಲ್ಲ. ಅಷ್ಟು ಮಹತ್ವದ್ದು ಭಾಗವತದ ಶಬ್ದ. ಈ ಶಬ್ದದಿಂದ ಏನೆಲ್ಲ ನಮಗೆ ಪರಿವರ್ತನೆ ಮಾಡುತ್ತೆ ಜಗತ್ತಲ್ಲಿ ಅನ್ನೋದಕ್ಕೆ ಒಂದು ಸಣ್ಣದು, ಅಂದರೆ ದೃಷ್ಟಿಗಿಂತ ಬೇರೆ ಇಂದ್ರಿಯಗಳಿಗಿಂತ ಶ್ರವಣ ಎಷ್ಟು ಮುಖ್ಯವಾದದ್ದು ಅನ್ನೋದಕ್ಕೆ ಒಂದೇ ಒಂದು ಸಣ್ಣ ನಡೆದಂತಹ ಘಟನೆ. ಇದು ಯಾವುದೋ ಕಾಲದ ಕಟ್ಟುಕತೆ ಅಲ್ಲ, ಕಣ್ಮುಂದೆ ನಡೆದಂತಹ ಇತ್ತೀಚೆಗೆ 2 ವರ್ಷದ ಹಿಂದೆ ನಡೆದಂತಹ ಒಂದು ಘಟನೆ. ಹೀಗೆ ಒಂದು ವ್ಯಾಜ್ಯ, ಭಾರಿ ವ್ಯಾಜ್ಯ, 500-600 ವರ್ಷದ ಹಿಂದಿಂದು ವ್ಯಾಜ್ಯ ನಡೀತಾ ಇತ್ತು. ಆ ವ್ಯಾಜ್ಯದಲ್ಲಿ ವಾದ ವಿವಾದಗಳು ನಡೀತಾನೇ ಇದ್ವು. ಸುಮಾರಷ್ಟು ಸಾಕ್ಷಿ ಆಧಾರಗಳನ್ನು ಒದಗಿಸಿದ್ರು. ಕೊನೆಯ ಹಂತದಲ್ಲಿ ಒಂದು ಸಾಕ್ಷಿ ಹಾಕಿದರು. ಈ ಸ್ಥಳ ಇಂಥ ನದಿಯಿಂದ ಇಷ್ಟೇ ಅಂತರದಲ್ಲಿ ದೂರದಲ್ಲಿದೆ ಅಂತ ಒಬ್ಬರು ತುಂಬ ಗಾಢವಾಗಿ ವಾದ ಮಾಡಿದ್ರು. ತುಂಬ ಗಾಢವಾಗಿ ವಾದ ಮಾಡೋರು ಅದನ್ನು ಜಡ್ಜು ತಗೊಂಡು, ನಿಜ ಏನಪ್ಪ ಇದು ಒಪ್ಬೋದಾ, ಖಂಡಿತವಾಗಿ ಅಳತೆ ಮಾಡಿ ನೋಡಿ ಇದು ಹಾಗೇ ಇದೆ ಅಂತ ಅಳತೆ ಮಾಡ್ಕೊಂಡು ನೋಡ್ಕೊಂಡು ಬರ್ತಾರೆ. ಸರ್ವೆ ಮಾಡಿ ಹಾಗೇ ಇರುತ್ತೆ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರೋದಿಲ್ಲ. ಅದಾದಮೇಲೆ ಕೇಳ್ತಾರೆ, ಆ ವಾದ ತುಂಬ ಗಾಢವಾಗಿ ವಾದ ಮಾಡಿದ್ರಲ್ಲ, ಅಂದರೆ ಆ ಸಾಕ್ಷಿ ಹೇಳಿ ಇದನ್ನು ನೀವು ಕನ್ಸಿಡರ್ ಮಾಡಲೇಬೇಕು ಅಂತ ಹೇಳಿದ್ರಲ್ಲ, ಅವರನ್ನು ಪರಿಚಯ ಮಾಡಿಕೊಂಡು ಕೇಳ್ತಾರೆ, ನಿನಗೆ ಹೇಗೆ ಗೊತ್ತಿದು? ಹೇಗೆ ಗೊತ್ತು ಅಂದರೆ ನಾನು ಕೇಳಿಸ್ಕೊಂಡಿದ್ದೆ. ಯಾಕೆ ಕೇಳಿದ್ರು ಗೊತ್ತಾ ಜಡ್ಜಿ ಅವ್ರನ್ನ ಹೇಗೆ ಗೊತ್ತು ಅಂತ? ಅವರು ಕುರುಡ್ರು, ಕಣ್ಣೇ ಇರಲಿಲ್ಲ. ಯಾರು ಸಾಕ್ಷಿ ಕೊಟ್ರಲ್ವಾ ಅವ್ರಿಗೆ ಕಣ್ಣೇ ಇಲ್ಲ. ಅವ್ರನ್ನ ಕೇಳ್ತಾರೆ, ಯಾವಾಗ ನಿಮ್ಮ ಕಣ್ಣು ಹೋಗಿದ್ದು ಅಂತ. ನಾನು ಹುಟ್ಟಿದ 2 ತಿಂಗಳು ಮಾತ್ರ ಕಣ್ಣಿತ್ತಂತೆ, ನೋಡ್ತಿದ್ದಂತೆ. 2 ತಿಂಗಳಾದ್ಮೇಲೆ ನನಗೆ ದೃಷ್ಟಿ ಹೋಯ್ತಂತೆ ಅಂತ. ಕಟ್ಟು ಕಥೆಯಲ್ಲ, ಇದೇ ರಾಮ ಜನ್ಮಭೂಮಿ ಅದು ಇತ್ಯರ್ಥ ಆದಾಗ ಆಗಿರುವಂಥದ್ದು. ಅವ್ರು ಹೇಳಿದ್ದು ಸರಿಯೋ ನದಿಯಿಂದ ಅಯೋಧ್ಯೆ ಇಷ್ಟೇ ದೂರದಲ್ಲಿದೆ ಅಂತ. ಕಣ್ಣಿಲ್ಲ, ಹೇಗೆ ಹೇಳಿದ್ರು? ಅಷ್ಟು ಶ್ಲೋಕಗಳು ರಾಮಾಯಣದಲ್ಲಿ ಹೀಗೆ ಹೀಗೆ ಇಂಥ ಕಡೆಯಿಂದ ಇಂಥ ಖಂಡದಲ್ಲೇ ಇದೆ ಅಂತ ಹೇಳಿ ಅಷ್ಟೇ ರೆಫರೆನ್ಸ್ ಕೊಟ್ಟರಲ್ಲ. ಹೇಗೆ ಹೇಳಿದ್ರು? ಶ್ರವಣದಿಂದ ಅವರು ಸ್ಮರಣೆ ಇಟ್ಕೊಂಡಿದ್ರು. 96 ವರ್ಷ ಅವರಿಗೆ ಸ್ಮರಣೆಯಿಂದ, ಯಾವಾಗಲೂ ಕೇಳಿ ಸ್ಮರಣೆಯಿಂದ ಆ ಉಲ್ಲೇಖಗಳನ್ನು ಕೊಟ್ಟರು. ಹಾಗಾಗಿ ಶ್ರವಣ ತುಂಬ ಮುಖ್ಯವಾದದ್ದು ನಮ್ಮ ದೇಹದಲ್ಲಿ. The Srimad Bhagavatam is sound vibrations of the Lord. It is only about the Lord, and from this we get true realization. Prabhuji relates a real life story which took place 2 years back, and this debate was about something which was 600 years back, and a particular place and facts surrounding 600 years back. And there was a person giving evidence, and there was a big discussion going on, and he says that, look, this particular place is this exact distance from the river, and the judge says, okay, let's go and get this measured. They measure and they come back, and it's exactly that. And then he asks him, how do you know this? The reason why he asks him, how do you know this, is because the person who was giving evidence was blind, and how was it possible for him to know this? That is because this event was all surrounding about the location of the holy place in Ayodhya Dham. And he could tell this exact distance because he was constantly uttering the shlokas of the Lord and remembering the Lord. So through these sound vibrations of the Ramayana, he could remember and he could absorb and he could tell everything exactly. That is the importance of hearing. ಯಾವುದೇ ಮನುಷ್ಯ ಆಗಲಿ ಯಾವುದೇ ಪ್ರಾಣಿ ಆಗಲಿ ಒಂದು ದಿನ ದೇಹನ ಬಿಡಲೇಬೇಕು. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಇಲ್ಲಿ ಯಾರೂ ಪರ್ಮನೆಂಟಾಗಿದ್ದವರು ಯಾರೂ ಇಲ್ಲ. ಆದರೆ ಹೇಗೆ ದೇಹ ಬಿಡಬೇಕು ಅಂತ ಕಲೆ ನಾವು ಕಲ್ತ್ಕೊಳ್ಬೇಕಾಗುತ್ತೆ. ಮನುಷ್ಯರಾಗಿದ್ದಂಥವರು ಈ ಕಲೆ ಕಲಿಯೋಕ್ಕೋಸ್ಕರನೇ ಮನುಷ್ಯ ಜನ್ಮ ಇದೆ. ಇದನ್ನು ಬಿಟ್ಟು
ಹೇಗೇಗೋ ನಾವು ಪಶುವಿನಂತೆ ದೇಹ ಬಿಟ್ಟರೆ ಅದು ಮನುಷ್ಯ ಜನ್ಮದ ದುರುಪಯೋಗ ಆಗುತ್ತೆ. ಇಲ್ಲಿ ಭೀಷ್ಮಾಚಾರ್ಯರು ಅಷ್ಟವಸುಗಳಲ್ಲಿ ಒಬ್ಬರಾಗಿದ್ದರು. ಅಂತ ಅವರು ಹೇಗೆ ದೇಹ ಬಿಟ್ಟರು ಅನ್ನೋದನ್ನು ಭಾಗವತದ ಮೂಲಕ ನಾವು ಅರ್ಥ ಮಾಡಿಕೊಂಡು ಅದನ್ನು ಆ ಒಂದು ಸ್ಥಿತಿಯಿಂದ ನಾವು ತಲುಪೋದಕ್ಕೆ ಎಲ್ಲ ಥರ ಪ್ರಯತ್ನವನ್ನು ಮಾಡಬೇಕು. ಇದಕ್ಕೋಸ್ಕರನೇ ಈ ಜನ್ಮ, ಈ ಮನುಷ್ಯ ದೇಹ ಉದ್ದೇಶವಾಗಿದೆ ಹೊರತು ಬೇರೆ ಇನ್ಯಾವುದಕ್ಕೂ ಅಲ್ಲ. ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ, ಏನು ಕಾರಣ ನಾವು ಯದುಪತಿಯನ್ನು ಮರೆತೆವು, ಇನ್ನಾದರೂ ಏಕ ಭಾವದಲ್ಲಿ ಚೆನ್ನ ಶ್ರೀ ಪುರಂದರ ವಿಠಲನ ನೆನೆಮನವೇ. So we all have to give up a body at one time or the other. We will all die, animals and us and everyone. But the important question is, how do we give up our body? That is very key from this. And Bhishma Deva was one of the Ashtavasus. We learn from him how we should give up our body. Similarly, from the Srimad Bhagavatam, we learn how exactly we should give up our body. So the whole purpose of this life is ultimately how we should devote our senses towards the service of the Lord and finally give up this particular body. ಇನ್ನು 44ನೇ ಶ್ಲೋಕ ನೋಡೋದಾದರೆ, ಸಂಪದ್ಯಮಾನಾಂ ಆಜ್ಞಾಯ ಭೀಷ್ಮಂ ಬೃಹನ್ಮಣಿ ನಿಷ್ಕಲೆ ಸವ್ಯೆ ಬಭೂವಸ್ತೆ ತೂಷ್ಣಿಂ ವಯಾಂಸಿ ವಾಧ್ನಾತ್ಯಯೇ. ಭೀಷ್ಮರು ಅನಂತ ಶಾಶ್ವತವಾದ ಪರಮ ಪರಾತ್ಪರದಲ್ಲಿ ಲೀನವಾದದ್ದನ್ನು ತಿಳಿದು ಅಲ್ಲಿ ನೆರೆದಿದ್ದವರೆಲ್ಲ ದಿನಾಂತ್ಯದ ಪಕ್ಷಿಗಳ ಹಾಗೆ ಮೌನರಾದರು. ಹೀಗೆ ವಾತಾವರಣ ಇದ್ದಕ್ಕಿದ್ದಂಗೆ ತಣ್ಣಗಾಗೋಯ್ತು. ಅವರು ಮೌನವಾಗಿದ್ದು ಹೇಗೆ ಅವರು ಆ ಒಂದು ಶಾಂತ ಸ್ಥಿತಿಗೆ ಅಥವಾ ಆ ಉಸಿರು ನಿಲ್ಲಿಸಿದ್ದು ಹೇಗೆ ಅಂತ ನಾವು ನೋಡಿದ್ದೀವಿ. ಭಗವಂತನನ್ನು ನೋಡ್ತಾ, ಭಗವಂತನನ್ನು ಸ್ಮರಣೆ ಮಾಡ್ತಾ, ಭಗವಂತನನ್ನು ಗುಣಗಾನ ಮಾಡ್ತಾ ಅವರು ದೇಹನ ಬಿಟ್ಟಿದ್ದಾರೆ, ಯಾವುದೇ ಗೊಂದಲ ಇಲ್ಲದೇನೆ. ಇದನ್ನು ನೋಡಿದಂತಹ ಎಲ್ಲ ಇವರು ಶಾಂತರಾಗ್ತಾರೆ. ಅನಂತ ಶಾಶ್ವತವಾದ ಪರಮ ಪರಾತ್ಪರದಲ್ಲಿ ಪ್ರವೇಶಿಸುವುದು ಅಥವಾ ಅದರಲ್ಲಿ ಲೀನವಾಗುವುದು ಎಂದರೆ ಜೀವಿಯ ಮೂಲಧಾಮವನ್ನು ಪ್ರವೇಶಿಸುವುದು ಎಂದು ಅರ್ಥ. Prabhuji now moves on to the 44th shloka. In the 44th shloka, it is described how Bhishma Deva, with all his senses focused on the Lord, he left his body. Seeing this, all beings around became completely silent. ಅನಂತ ಶಾಶ್ವತವಾದಂತಹ ಪರಂಧಾಮಕ್ಕೆ ಪ್ರವೇಶ ಮಾಡೋದು ಅಂದರೆ ನಮ್ಮ ಮೂಲಧಾಮ, ನಮ್ಮದು ಒರಿಜಿನಲ್ ಮನೆ, ಸ್ವಂತ ಮನೆ ಇದೆಯಲ್ಲ, ಅಲ್ಲಿದೆ ನಮ್ಮ ಮನೆ. ಆ ನಮ್ಮ ಮನೆಗೆ ಹೋಗೋದು ಅಂತ ಅರ್ಥ. ನಮ್ಮ ಮನೆಗೆ ಪ್ರತಿಯೊಬ್ಬರೂ ಹೋಗಲೇಬೇಕು. ಯಾಕೆಂದರೆ ನಾವೆಲ್ಲ ಭಗವಂತನ ಅವಿಭಾಜ್ಯ ಅಂಗಗಳು, ಭಗವಂತನದೇ ಭಾಗಗಳು ನಾವೆಲ್ಲ. ಅಲ್ಲಿಗೆ ಹೋಗ್ಬೇಕು ನಾವು. ಇದನ್ನು ಒಂದು ಸಣ್ಣ ಉದಾಹರಣೆ ಕೊಟ್ಟು ಪ್ರಭುಪಾದರು ನಮಗೆಲ್ಲರಿಗೂ ಅರ್ಥ ಆಗೋ ಥರ ಹೇಳ್ತಾರೆ. ಒಂದು ಮಿಷಿನ್ನು, ಆ ಮಿಷಿನ್ಗೆ ಹಲವಾರು ಬಿಡಿ ಭಾಗಗಳಿರ್ತವೆ. ಆ ಬಿಡಿ ಭಾಗಗಳೆಲ್ಲ ಆ ಮಿಷಿನ್ಗೆ ಜೊತೆಯಲ್ಲಿದ್ದರೇ ಮಾತ್ರ ಅದಕ್ಕೆ ಬೆಲೆ. ನಾನು ಅನ್ನುವಂಥ ಅಹಂಕಾರದಿಂದ ಒಂದೊಂದು ಬಿಡಿ ಭಾಗಗಳು ಸಪ್ರೇಟಾಗಿ ಚೆದರು ಹೋದರೆ ಅದಕ್ಕೇನೋ ಬೆಲೆ ಇದೆಯಾ? ಅದಕ್ಕೆ ಬೆಲೆ ಇಲ್ಲವೇ ಇಲ್ಲ. ಹಾಗಾಗಿ ನಾವು ಭಗವಂತನ ವಿಭಿನ್ನ ಅಂಶಗಳು, ಭಗವಂತನ ಜೊತೆಯಲ್ಲಿ ಇದ್ರೇ ನಮಗೆ ಬೆಲೆ. ಇಲ್ಲ ಅಂದರೆ ಪ್ರಾಣಿಗಳಷ್ಟೇ ನಾವು, ಬೇರೆ ಏನಿಲ್ಲ. ಕ್ಲಿಯರಾಗಿ ಪ್ರಭುಪಾದ ಹೇಳ್ತಾರೆ, ನಡೆದಾಡ್ತಾ ಇರುವಂತಹ ಶವಗಳು ಅಂತ. So in this manner, Bhishma Deva, by merging into the Lord, enters into the eternal spiritual world. Now that is actually our world, that is our home where we should strive to go back, just as Bhishma Deva did. Srila Prabhupada gives an example as to why we should do this. He says that imagine a machine. If the parts of the machine are kept separately, there is no value for the parts. Similarly, we are all part and parcel of the Supreme Lord. When we go back and join Him, there is value for our life. Otherwise, there is no value for our life. ಈ ಮಿಷಿನಿಂದ ಚೆದರಿ ಹೋಗಿರ್ತಾವಲ್ಲ ಪಾರ್ಟ್ಸು, ಅವೆಲ್ಲ ಈ ಭೌತಿಕ ಜಗತ್ತಿಗೆ ಬಿದ್ದೋಗಿರುತ್ತೆ. ಮಿಷಿನ್ ಜೊತೆ ಇದ್ದರೆ ನಾವು ಆಧ್ಯಾತ್ಮಿಕ ಜಗತ್ತಲ್ಲಿ ಇರ್ತೀವಿ. ಚೆದರಿ ಹೋಗಿದ ತಕ್ಷಣ ಇದು ಗುರುತ್ವಾಕರ್ಷಣೆ, ಗ್ರಾವಿಟೇಷನ್ ಫೋರ್ಸ್ ಎಳ್ಕೊಳತ್ತೆ. ಬಂದ ಬಾ 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 ಅಂತ ಎಲ್ಲ ಬಿದ್ದೋಗಿರ್ತವಲ್ಲ. ಈ ಬಿದ್ದೋಗಿರೋದನ್ನು ನೋಡ್ಕೊಳಕ್ಕೊಬ್ರು ಬೇಕು. ಒಂದು ಸ್ಕ್ರ್ಯಾಪ್ ಅಂಗಡಿ ಅನ್ಕೊಳ್ಳೋಣ, ಗುಜರಿ ಅಂತ ಹೇಳ್ತೀವಲ್ವಾ, ಸ್ಕ್ರ್ಯಾಪ್ ಅಂಗಡಿ. ಆ ಸ್ಕ್ರ್ಯಾಪ್ ಅಂಗಡಿ ಇದ್ರೂ ಸ್ಕ್ರ್ಯಾಪ್ ಅಂಗಡಿ ನೋಡ್ಕೊಳಕ್ಕೊಬ್ಬ ಬೇಕಲ್ವಾ? ಅವನದು ಮನೋಧರ್ಮ ಹೇಗಿರುತ್ತೆ? ಚಿನ್ನ ಬೆಳ್ಳಿ ಅಂಗಡಿನಲ್ಲಿ ಮಾಲೀಕಂದು ಮನೋಧರ್ಮ ಹೇಗಿರುತ್ತೆ? ಮುತ್ತುರತ್ನದ ಅಂಗಡಿನಲ್ಲಿ ಮಾಲೀಕನ ಮನೋಧರ್ಮ ಹೇಗಿರುತ್ತೆ? ಗುಜರಿ ಅಂಗಡಿ ಮಾಲೀಕನ ಮನೋಧರ್ಮ ಹೇಗಿರುತ್ತೆ?
ಎಲ್ಲದಕ್ಕೂ ಒಬ್ಬೊಬ್ಬರು ಜವಾಬ್ದಾರಿ ಇರ್ತಾರಲ್ವಾ. ಹಾಗಾಗಿ ಈ ಭೌತಿಕ ಜಗತ್ತಿಗೆ ಜವಾಬ್ದಾರಿ ಯಾರಿಗಪ್ಪ ಅಂದರೆ ದುರ್ಗದ ಜವಾಬ್ದಾರಿ ರೆಡಿ ಇಟ್ಕೊಂಡಿರ್ತಾರೆ. ಚಾವಟಿ ರೆಡಿ ಇರುತ್ತೆ ಆಕೆಯಲ್ಲಿ. ಆಕೆ ಇಲ್ಲಿದು ಅಧೀಕ್ಷಕ ಶಕ್ತಿ. So here, just as the parts of the machine are all scattered around, we too are similarly compared to that. We are originally a part of the Lord, but we have all fallen down here into the material world. Now, just like how parts of a machine are all discarded, who deals with that? It is a scrap dealer. The mind and mentality of a scrap dealer is he treats you like scrap. Similarly, we are all fallen down here, and who's in charge over here? It is Durga Devi. And how is she taking care of us? With a whip in her hand. ಇದನ್ನು ನಾವು ಸ್ವಲ್ಪ ಹೊರಗಡೆ ಹೋಗಿ ನೋಡಬೇಕು. ಈ ಸ್ಕ್ರಾಪ್ ಅಂಗಡಿಗಳಿಗೆಲ್ಲ ಹೋಗಿ ನೋಡಿದಾಗ ಗೊತ್ತಾಗುತ್ತೆ, ಓ ಇಲ್ಲಪ್ಪ ಮುತ್ತುರತ್ನದ ಅಂಗಡಿನೇ ಸರಿ ಅಂತ. ಅಲ್ಲಿ ಹೋಗಿ ನೋಡಲ್ಲ, ನಾವು ಇದೇ ಜೀವನ ಅಂದ್ಕೊಂಡಿರ್ತೀವಿ. ಏನಾಗುತ್ತೆ ಅಂದರೆ ಅಲ್ಲಿ ಚೆನ್ನಾಗಿ ಕೆಲಸ ಮಾಡುವಂಥ ಮಿಷಿನ್ ಬಂದಿದ್ರು ಅವ್ರು ಹೊಡೆದು ಹಾಕಿ ಅದನ್ನು ಮತ್ತೆ ಮೆಲ್ಟ್ ಮಾಡಿಬಿಡ್ತಾರೆ. ಅದೇ ಥರ ಇಲ್ಲಿ ನಾವು ಚೆನ್ನಾಗಿ ಕೆಲಸ ಮಾಡುವಂಥ ಪಾರ್ಟ್ಗಳೇ ಬಿದ್ದೋಗಿದ್ದೀವಿ. ನಮ್ಮ ಬಗ್ಗೆ ನಮಗೆ ಯಾರೂ ಅರಿವು ಕೊಟ್ಟಿರಲಿಲ್ಲ, ನಾವು ಅರಿವು ಮಾಡ್ಕೊಳ್ಳಿಲ್ಲ, ಬೇರೆ ಅರಿವು ಕೊಡ್ತೀನಿ ಅಂದ್ರೆ ಅಲ್ಲಿ ಹೋಗಲಿಲ್ಲ ನಾವು. ಆಗ ದುರ್ಗಾದೇವಿ ಏನು ಮಾಡ್ತಾಳೆ, ಇದಕ್ಕೆ ಸರಿಯಾದಂತಹ ವ್ಯವಸ್ಥೆಗಳನ್ನು ಮಾಡ್ತಾಳೆ. ನೀನು ಸಿನಿಮಾ ನೋಡಬೇಕಪ್ಪ, ಹೋಗು ಸಿನಿಮಾ. ನೀನು ಜೂಜಾಟ ಮಾಡಬೇಕಾ, ಸರಿ ಆಯ್ತು ಹೋಗು. ಇಲ್ಲಿ ಹೇಳೋರು ಇರ್ತಾರೆ ಪಕ್ಕದಲ್ಲಿ, ಇಲ್ಲಪ್ಪ ಜೂಜು ತಪ್ಪು, ಸಿನಿಮಾ ತಪ್ಪು ಇವೆಲ್ಲ ಹೇಳ್ತಾರೆ. ಆದ್ರೂ ಇವನು ಹೋಗ್ತೀನಿ ಅಂತಲೇ ಹೋಗೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾಳೆ ದುರ್ಗಾದೇವಿ. ಆ ವ್ಯವಸ್ಥೆ ಹಾಗೇ ಇದೆ. ಆದರೆ ನಾವು ಸ್ವಲ್ಪ ತಿಳುವಳಿಕೆ ಪಟ್ಟು ನಾವು ಬದುಕಿರೋದು ಅದಕ್ಕೆಲ್ಲ ಭಗವಂತನ ಪೂರ್ಣತ್ವದಲ್ಲಿ, ಭಗವಂತನ ಆ ಒಂದು ಪರಂಧಾಮದಲ್ಲಿ ಹೋಗಿ ಸೇರ್ಕೊಳ್ಬೇಕು. ಆ ಮಿಷನ್ಗೆ ನಾವು ಹೋಗಿ ಅಟ್ಯಾಚ್ ಆಗಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. When we go to the scrapyard, we will understand what exactly happens. In the scrapyard, sometimes even good parts are given, but they're all beaten up to be made into scrap. Similarly here, that's our status in this world. No doubt that sometimes when we want to do things which we shouldn't actually do, Mother Durga Devi actually facilitates that. But we must realize that that is not the purpose of our life. Our purpose is to go back and join the Supreme Personality of Godhead in our eternal home. ಇದರಲ್ಲಿ ದುರ್ಗಾದೇವಿ ಇದೇನು ತಪ್ಪಿಲ್ಲ. ಜೈಲರ್ ಅಂತ ಹೇಳ್ತೀವಲ್ವ, ಅಧೀಕ್ಷಕ ಸೂಪ್ರಿಟೆಂಡೆಂಟ್ ಇರ್ತಾರಲ್ಲ, ಅವ್ರದ್ದೇನು ತಪ್ಪಿಲ್ಲ. ನಾವು ತಪ್ಪು ಮಾಡಿ ಜೈಲಿಗೆ ಹೋಗಿದ್ದೀವಿ, ಅದು ತಕ್ಕಂತ ಏನು ಬೇಕು, ಟೈಮ್ ಊಟ ಕೊಡಬೇಕು, ಕೊಡ್ತಾರೆ. ಗಂಟೆ ಹೊಡೆದಾಗ ನಾವು ತಟ್ಟೆ ತೊಗೊಂಡೋಗ್ಬೇಕು, ಅದೆಲ್ಲ ವ್ಯವಸ್ಥೆ ಇರುತ್ತೆ. ಹಾಗನ್ಬಿಟ್ಟು ನಾವು ಜೈಲರ್ ಮೇಲೆ ಆಪಾದನೆ ಹಾಕೋಂಗಿಲ್ಲ. ತಪ್ಪು ನಮ್ಮದು. ಅಕ್ಕಪಕ್ಕದವ್ರು ಬಂದು ಹೇಳ್ತಿದ್ದಾರೆ, ಬೇಡಪ್ಪ ಇಲ್ಬಾ ಒಳ್ಳೆ ಪ್ರಸಾದ ಸಿಗುತ್ತೆ, ಇಲ್ಬಾ ಒಳ್ಳೆ ಕತೆ ಸಿಗುತ್ತೆ, ಇಲ್ವಾ ಒಳ್ಳೆ ನೃತ್ಯ ಅಂದರೆ ನರ್ತನ, ಭಗವಂತನ ಮುಂದೆ ನರ್ತನ ಮಾಡ್ಬೋದು, ಒಳ್ಳೊಳ್ಳೆ ವಿಚಾರಗಳು ಸಿಗುತ್ತೆ ಅಂತ. ಇಲ್ಲ ನನಗೆ ಆ ನರ್ತನನೇ ಸರಿ ಅಂತ ಹೋದಾಗ ಸರಿ ಅಂತ ಬಿಡ್ತಾರೆ. ಅದರ ಫಲವನ್ನು ನಾವು ಅನುಭವ ಮಾಡಬೇಕು. ಒಬ್ಬ ವ್ಯಕ್ತಿಗೆ ಅರಿವಾದಾಗ, ಓಹೋ ಇದು ಸರಿ, ಒಂದು ಒಳ್ಳೆ ವಿಚಾರ ತಿಳ್ಕೊಳ್ಳೋದಕ್ಕೆ ನಾವು ಒಂದು ಸಂಘಕ್ಕೆ ಹೋಗಬೇಕು, ಒಂದು ಸತ್ಸಂಗದಲ್ಲಿ ಇರಬೇಕು, ಭಗವಂತನ ಪ್ರಸಾದವನ್ನು ತಿನ್ನಬೇಕು. ನನಗೆ ಯಾಕೆ ಬೇಡ ಅಂದರೆ ಕಷ್ಟ ಬರ್ತಾ ಇದೆ, ನಾನು ಸುಖವಾಗಿದ್ದವನಲ್ವಾ, ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ನನಗೆ ಯಾಕೆ ತೊಂದರೆ ಆಗ್ತಾ ಇದೆ, ನಿಜವಾಗಿ ನಾನು ಯಾರು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನಲ್ವಾ, ಆವಾಗ ಬ್ರಹ್ಮ ಜಿಜ್ಞಾಸೆ ಅಂತ ಹೇಳ್ತೀವಿ ಅದಕ್ಕೆ, ಆ ಒಂದು ಪ್ರೋಸೆಸ್ಸಿಗೆ. ಆ ಬ್ರಹ್ಮ ಜಿಜ್ಞಾಸೆ ಪ್ರೋಸೆಸ್ಸು ಪ್ರತಿಯೊಬ್ಬನಿಗೆ ಬರಲೇಬೇಕು. Here we must understand that when we face punishments in this world or difficulties, it is not the fault of Mother Durga Devi. Rather, it is our own fault that we have landed up here. Just as when we land up in a jail, the jail superintendent makes sure that we follow the rules and have to do everything over there. It's our fault that we landed up in the jail. We can't blame the jailer for that. So, although there are others who are guiding us, telling us, don't go down that path, come this path, listen about the Lord's pastimes, enjoy nice prasadam, we refuse to do that. Still we decide to go and land up in the wrong association, and therefore we land up in problems. So it's important that we are in the proper association of devotees, that we should start inquiring into the true purpose of our life once we understand the difficulties that are going on around here. That Atato Brahma Jignasa is a true purpose. ಈ ಬ್ರಹ್ಮ ಜಿಜ್ಞಾಸ ಅಷ್ಟು ಸುಲಭವಾಗಿ ಬರುವಂಥದ್ದಲ್ಲ. ಪ್ರಾರಂಭದಲ್ಲಿ ಬರ್ತದೆ, ಯಾರೋ ಒಬ್ಬರು ಭಕ್ತರು ಬರ್ತಾರೆ, ಬನ್ನಿರಿ ನೀವು ಒಂದು ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ, ಬನ್ನಿ ಪ್ರಸಾದ ಕೊಡ್ತಾರೆ, ಒಳ್ಳೆ ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಕಥೆ ಇರುತ್ತೆ ಅಂತೇಳಿ ಹೇಳಿ ಕರ್ಕೊಂಬರ್ತಾರೆ. ಆದರೆ ಅಷ್ಟನ್ನಾಗಿ ಬರೋದಾ ಅಂತಂದರೆ
ಇಲ್ಲಿ ಭಾಗವತದಲ್ಲಿ ಕ್ಲಿಯರಾಗಿ ಪ್ರಭುಪಾದ ಹೇಳ್ತಿದ್ದಾರೆ, ಜ್ಞಾನ ಭಕ್ತಿ ವೈರಾಗ್ಯದಿಂದ ಮಾತ್ರ ಸಂಪನ್ನ ಆಗುತ್ತೆ ಅಂತ. ಇದು ಪೂರ್ಣ ಆಗಬೇಕು ಅಂದರೆ, ನಮ್ಮ ತತ್ವ ಬ್ರಹ್ಮ ಜಿಜ್ಞಾಸ ಪೂರ್ಣ ಆಗಬೇಕು ಅಂದರೆ ಅಲ್ಲಿ ಜ್ಞಾನ, ವೈರಾಗ್ಯದಿಂದ ಕೂಡಿದ ಭಕ್ತಿ, ಈ ಮೂರು ಬಂದರೆ ಮಾತ್ರ ನಮಗೆ ಪರ್ಫೆಕ್ಟಾಗಿ ಗೊತ್ತಾಗೋದು, ಪರಿಪೂರ್ಣವಾಗಿ ಗೊತ್ತಾಗೋದು ನಾನು ಭಗವಂತನ ಅಂಶ ಅನ್ನೋದು. ಇಲ್ಲಾಂದರೆ ಸ್ವಲ್ಪ ತಪ್ಪಾಗಿ ಅರ್ಥ ಆಗುತ್ತೆ. This Brahma Jignasa realization does not come easy. There are many who try to guide us. Devotees come and tell, please come to the temple, listen to the pastimes of the Lord, have prasadam. But Srila Prabhupada tells us that this Brahma Jignasa comes when there is devotion, there is knowledge, and there is renunciation. When all three of these come together, that is when we really understand that we are parts of the Supreme Personality. ಮೊದಲನೇದಾಗಿ ನಮಗೆ ಜ್ಞಾನ ಇರಬೇಕು. ಜ್ಞಾನ ಯಾವುದರಲ್ಲಿದೆ ನಮಗೆ ಅಂದರೆ, ಇತ್ತೀಚೆಗೆ ನಾನು ಹೇಳ್ತಿದ್ದೆ, ಹಣ ಸಂಪಾದನೆ ಮಾಡೋದ್ರಲ್ಲಿ ಜ್ಞಾನ. ಹೇಗಾದರೂ ಮಾಡಿ ಒಂದು ಡಿಗ್ರಿ ತಗೊಂಡ್ಬೇಕು. ಏನಕ್ಕಪ್ಪ ಡಿಗ್ರಿ? ಒಳ್ಳೆ ಕೆಲಸ ನೋಡಬೇಕು. ಕೆಲಸ ಏನಕ್ಕೆ? ಜೀವನ ಮಾಡೋಕ್ಕೆ. ಅದು ಸಂಪೂರ್ಣವಾಗಿ ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ನಾವು ಆದ್ಯತೆ ಕೊಟ್ಟಿರೋದೇನಕ್ಕೆ ಅಂತ ಮೊದಲು ನಾವು ತಿಳ್ಕೊಳ್ಬೇಕು. ಆದ್ಯತೆ ನಾವು ಮೊದಲು ನಮಗೆ ಕೊಡಬೇಕು. ಈ ಮಿಷಿನ್ ಸರಿಯಾಗಿದ್ದರೆ ಯಾವ ಡಿಗ್ರಿ ಬೇಕಾಗಿ ಬರುತ್ತೆ. ಈ ಮಿಷಿನ್ನೇ ಸರಿ ಇಲ್ಲ ಅಂದರೆ ಯಾವ ಡಿಗ್ರಿ ತೊಗೊಂಡು ಏನೂ ಉಪಯೋಗ ಇಲ್ಲ. ಜ್ಞಾನ ಯಾವುದಲ್ಲಿ ಇರಬೇಕು ಅಂದರೆ, ಭಗವಂತನ ಬ್ರಹ್ಮಜ್ಯೋತಿ ಬಗ್ಗೆ ಜ್ಞಾನ ಇರಬೇಕಂತೆ. ಭಗವಂತನ ಪ್ರಭೆ, ಭಗವಂತನ ಸೃಷ್ಟಿ, ಇವೆಲ್ಲ ಹೇಗೆ ನಡೀತಾ ಇದೆ. ಸೂರ್ಯ ಸಮಯಕ್ಕೆ ಸರಿಯಾಗಿ ಬರ್ತಾನಲ್ಲ, ಚಂದ್ರ ಸಮಯಕ್ಕೆ ಸರಿಯಾಗಿ ಬರ್ತದೇನಲ್ವಾ, ಗ್ರಹಗಳು ಸರಿಯಾಗಿ ಆಗ್ತಿದೆಯಲ್ವಾ, ಗಾಳಿ ಬರ್ತಾ ಇದೆ, ಮಳೆ ಬರ್ತಾ ಇದೆ, ಬಿಸಿಲು ಬರ್ತಾ ಇದೆ, ಇವೆಲ್ಲ ಹೆಂಗಾಗ್ತಾ ಇದ್ದಾವೆ. ಸಂಪೂರ್ಣವಾಗಿ 25 ತತ್ವಗಳಿದ್ದಾವೆ. ಆ 25 ತತ್ವಗಳು ಪಂಚಮಹಾಭೂತಗಳು, ಪಂಚ ತನ್ಮಾತ್ರಗಳು, ಪಂಚೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರ, ಜೀವಾತ್ಮ, ಪರಮಾತ್ಮ. ಇಷ್ಟು ಜ್ಞಾನ ನಮಗಿದ್ದಾಗ ಅದರಿಂದ ನಮಗೆ ಸ್ವಲ್ಪ ವೈರಾಗ್ಯದ ಕಡೆಗೆ ತಿರುಗ್ತೀವಿ. ವೈರಾಗ್ಯ ಅಂತಂದರೆ ಬೇರೆ ಏನೂ ಅಲ್ಲ, ಯಾವುದು ಬೇಕು ಅದಕ್ಕೆ ಎಷ್ಟು ಮಹತ್ವ ಕೊಡಬೇಕು, ಯಾವುದು ಭಗವಂತನಿಗೆ ಉಪಯೋಗಿಸ್ಬೇಕು ಅಂದರೆ ಪ್ರತಿಯೊಂದನ್ನು ಉಪಯೋಗಿಸ್ಬೇಕು ಭಗವಂತನಿಗೆ. ವೈರಾಗ್ಯ ಅಂದರೆ ಎಲ್ಲ ಬಿಟ್ಬಿಟ್ಟು ಓಡೋಗೋದು ಅಂತಲ್ಲ. ಒಬ್ಬ ಬ್ಯಾಂಕ್ ಮ್ಯಾನೇಜರ್ಗೆ ಅಥವಾ ಕ್ಯಾಶಿಯರ್ಗೆ ವೈರಾಗ್ಯ ಬಂತು ಅಂದರೆ ನಾಳೆ ಏನಾಗುತ್ತೆ ಅವನಿಗೆ ಡ್ಯೂಟಿಯಿಂದಿದ್ದಾಗ 12:30 1 ಗಂಟೆ ಟೈಮ್, ಒಳ್ಳೆ ಟ್ರಾನ್ಸಾಕ್ಷನ್ ಟೈಮು, ಹಾಗಿದ್ದಕ್ಕಿದ್ದಂಗೆ ವೈರಾಗ್ಯ ಬಂತು ಒಂದು ಹೊಡೋಗ್ಬಿಟ್ಟ, ನಾಳೆ ಏನಾಗುತ್ತೆ ಅವನಿಗೆ? ನೋಟಿಸ್ ಕಳಿಸ್ತಾರೆ, ಎಲ್ಲಪ್ಪ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ, ಬಾ ನೀನು ಒಳಗಡೆ ಕೂತ್ಕೋ ಅಲ್ವಾ. The first important thing is that of the proper knowledge of jnana. Here, the sort of knowledge that we seek is a knowledge that will give us, through the material education, which will give us a job. And why do we need a job? The job is because we need to maintain this body. But we must understand that this body, our soul, is all a part of the Supreme. We are parts of Him. And the maintenance of this machine requires something else. So, there are 25 different tattvas which we must first understand. When we understand that, then we have the proper knowledge. And then we are ready for renunciation. And the renunciation that is being spoken about here is to understand what is it that is essential for us and what is it that we must give up for the service of the Lord. It doesn't mean that we should give up everything and run away into the forest. That is not proper renunciation. An example given is that of a bank officer who cannot suddenly give up his job and run away. He has to settle the accounts. ಇನ್ನು ಈ ಥರ ಲೌಕಿಕ ವ್ಯಾಮೋಹದಿಂದ ಆಚೆ ಬರೋದನ್ನು ವೈರಾಗ್ಯ ಅಂತ ಹೇಳ್ತಾರೆ. ಈ ಥರ ಲೌಕಿಕ ವ್ಯಾಮೋಹದಿಂದ ಆಚೆ ಬಂದ ಮೇಲೆ ನಮಗೆ ಭಕ್ತಿದು ಸ್ವಲ್ಪ ರುಚಿ ಹತ್ತುತ್ತೆ. ಇವಾಗಲೂ ಎಲ್ಲರೂ ಭಕ್ತಿ ಮಾಡ್ತಾ ಇದ್ದೀವಿ, ಆದರೆ ಪ್ರಾಪರ್ ಭಕ್ತಿ ಅಂದರೆ ನಾವು ಇದು ಬೇಕು ಅಂದಾಗ ಕಷ್ಟ, ಎರಡೂ ದೋಣಿ ಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಯಾವುದಕ್ಕೆ ಪ್ರಯಾರಿಟಿ ನಾವು ಕೊಡಬೇಕು, ಯಾವುದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅದನ್ನು ಕೊಡಬೇಕು. ಜೀವನ ಮಾಡ್ತಾಯಿದ್ದೀವಿ, ಮನೆ ಬೇಕು. ಒಬ್ಬ ದುಷ್ಟನೂ ಸಹ ಮನೆಯಲ್ಲಿದ್ದಾನೆ, ಒಬ್ಬ ಶಿಷ್ಟ ಅವನು ಸಹ ಮನೆಯಲ್ಲಿದ್ದಾನೆ. ವೈರಾಗ್ಯ ಅಂದರೆ ಮನೆ ಬಿಟ್ಟು ಬರೋದಾ? ಪ್ರಾಕ್ಟಿಕಲ್ ಕ್ವಶನ್ನು. ಮನೆ ಬಿಟ್ಟು ಕೊಡೋದಾ ಅಂತಂದ್ರೆ ಇಲ್ಲ. ಮನೆಯನ್ನು ಮಂದಿರ ಮಾಡ್ಕೊಳ್ಬೇಕು. ಒಬ್ಬ ವ್ಯಕ್ತಿ ಗಂಡ ಹೆಂಡತಿ ಸಂಸಾರ ಮಾಡ್ತಿದ್ದಾರೆ, ಅವನು ಗೃಹ ಮೇದಿ ಆಗಿರಬಾರ್ದು, ಗೃಹಸ್ಥ ಆಶ್ರಮದಲ್ಲಿ ಇರಬೇಕು. ಅದಕ್ಕೆ ಗೃಹಸ್ಥ ಆಶ್ರಮ ಎಲ್ಲವೂ ಅವಕಾಶ ಉಂಟು ಶಾಸ್ತ್ರಗಳಲ್ಲಿ. ಅದಕ್ಕೆ ಒಂದು ರೀತಿ ನೀತಿಗಳಿದ್ದಾವೆ.
ಕಟ್ಟುಪಾಡುಗಳಿದೆ. ಆ ಕಟ್ಟುಪಾಡಿನಲ್ಲಿ ನಾವು ಜೀವನ ಮಾಡ್ತಾ ಹೋದರೆ, ಸರಿಯಾಗಿ ಭಾಗವತದ ಪ್ರಕಾರ ನಾವು ಜೀವನ ಮಾಡ್ತಾ ಹೋದರೆ ಅದು ನಿಜವಾದ ವೈರಾಗ್ಯ ಆಗುತ್ತೆ. We are all so obsessed with this material world, and it's only when we give up this obsession and this lust for material things that we can develop devotion. It's not possible for us to have material desires and devotion existing similarly. It's like trying to sail in two different boats. You cannot do that. So we should understand what are our priorities in life. We cannot, there are people, evil-minded people also have homes, good people also have homes. You cannot just run away from your home. What is important is to convert your home into a temple in the service of the Lord. So the word grihastha ashrama is used. Why? Because a grihastha's life is also supposed to be led according to the Shastras. There are guidance which are given in the Shastras. When you lead your life in that manner in your own home, you convert it into a temple. ಈ ಥರ ವೈರಾಗ್ಯದಿಂದ ನಮಗೆ ಭಕ್ತಿ ಬರುತ್ತೆ. ನಾವು ಹೇಳ್ತೀವಲ್ಲ, ನಾವು ಭಕ್ತಿ ಮಾಡ್ತಿದ್ದೀವಿ ರೀ, ನಾವು 3 ಗಂಟೆ ಪೂಜೆ ಮಾಡ್ತೀವಿ, ಒಂದೊಂದು ಒಳ್ಳೊಳ್ಳೆ ಹೂವುಗಳನ್ನು ಭಗವಂತನಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಹಾಕ್ತೀವಿ, ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಂಥ ಊರಿಂದ ನಾವು ಅರ್ಚಕರನ್ನ ಕರೆಸಿದ್ವಿ, ಎಷ್ಟು ಚೆನ್ನಾಗಿ ಗೃಹಪ್ರವೇಶ ಮಾಡಿದ್ವಿ, ನಮ್ಮ ಭಕ್ತಿ ನೋಡಿ. ಇದು ಭಕ್ತಿ ಅಲ್ಲ. ಭಕ್ತಿ ಅಂತಂದರೆ ಕ್ಲಿಯರ್ ಕಟ್ಟಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ತನ್ನ ಮೂಲ ಸ್ಥಾನ ಅಂದರೆ ಯಾವುದು? ವೈಕುಂಠ. ತನ್ನ ಮೂಲ ಸ್ಥಾನ ಪಡೆಯೋದಕ್ಕೆ ಮಾಡ್ತಾನಲ್ಲ ಅಭ್ಯಾಸ, ಪ್ರಾಕ್ಟೀಸ್ ಮಾಡ್ತಾನಲ್ಲ. ಒಂದು ಗೋಲೇನು? ವೈಕುಂಠಕ್ಕೆ ಹೋಗಬೇಕು. ಆ ವೈಕುಂಠಕ್ಕೆ ಹೋಗೋದಕ್ಕೆ ಏನು ಬೇಕಲ್ಲ ಅಭ್ಯಾಸ ಮಾಡ್ತಾನಲ್ಲ, ಅದೇ ಭಕ್ತಿ. So we must understand a grihastha who lives his life in accordance with the Shastras is a true renunciate. That is the meaning of renunciation. It is not about spending huge amounts of money to engage in costly types of yagnas and so on and so forth, but rather devotion is to understand that our original home and original purpose and live a life in accordance with that, seeking to go back there. That is devotional life. ಧರ್ಮಃ ಸ್ವ ಅನುಷ್ಠಿತಸ್ಯ ಪುಂಸ ವಿಶ್ವಕ್ಷೇನ ಕಥಾಸೂಯಃ ನ ಉತ್ಪಾದಯೇತ್ ಯದ್ ರತಿಂ ಶ್ರಮ ಏವ ಹಿ ಕೇವಲಂ. ಧರ್ಮಃ ಸ್ವ ಅನುಷ್ಠಿತಸ್ಯ ಪುಂಸಃ. ಪುಂಸನ ಮನುಷ್ಯ ಅವನಿಗೆ ಧರ್ಮ ಅನ್ನೋದೇನಿದೆಯೋ ಆ ಧರ್ಮದಲ್ಲಿ ವಿಶ್ವಕ್ಷೇನ ಕಥಾಸೂಯಃ, ವಿಶ್ವಕ್ಷೇನನಾಗಿರುವಂತಹ ಭಗವಂತನ ಕಥೆಯನ್ನು ಕೇಳಬೇಕಂತೆ. ಆ ಕೇಳೋದ್ರಲ್ಲಿ ಆಸಕ್ತಿ ಬಂದಿಲ್ಲ ಅಂದರೆ ಅವನ ಇಡೀ ಜೀವನ ವ್ಯರ್ಥ. ಅವನು ಯಾರೇ ಆಗಿರ್ಬೋದು, ಅವನ ಜೀವನ ವ್ಯರ್ಥ. ಹಾಗಾಗಿ ಆ ಆಸಕ್ತಿ ಬರುವಂತಹ ಇಂಥ ಕಾರ್ಯಗಳೇ ಭಕ್ತಿ. ಇವು ಸಾಮಾನ್ಯವಾಗಿ ಬರುವಂಥದ್ದಲ್ಲ. ಭಕ್ತರ ಜೊತೆ ಸತ್ಸಂಗದಲ್ಲಿ ಭಾಗವತದೊಡಗೂಡಿ ನಾವು ನಿರಂತರವಾದ ಅಭ್ಯಾಸಗಳನ್ನ ಮಾಡಬೇಕು. ಒಂದು ದಿನ ಅಭ್ಯಾಸ ಮಾಡಿದ್ರೆ ಸಾಲದು, ನಿರಂತರವಾದ ಅಭ್ಯಾಸ ಇದ್ದೇ ಮಾತ್ರನೇ ಇದು ಬರೋದು. So similarly, a man's or a human being's dharma is to basically hear about the Lord. If we do not hear about the Lord, our life is wasted. The true purpose of life is gone. How do we get this habit? How do we practice this? In the association of devotees. And constantly we must practice this habit about hearing of the Lord. ಇಂಥ ಪರತ್ಪರ ಸಾಮ್ರಾಜ್ಯನ ಅಂದರೆ ಪರಂಧಾಮನ ಪ್ರವೇಶ ಮಾಡೋದಕ್ಕೆ ಯಾರೆಲ್ಲ ಪ್ರಯತ್ನ ಮಾಡ್ತಾರೋ ಅವರನ್ನು 3 ಭಾಗಗಳಲ್ಲಿ ಕರೀತಿದ್ದಾರೆ. ಒಬ್ಬರು ಜ್ಞಾನಿಗಳು, ಯೋಗಿಗಳು ಮತ್ತು ಭಕ್ತರು ಅಂತೇಳಿ ಇಲ್ಲಿ ಭಾಗ ಮಾಡಿದ್ದಾರೆ. ಈ ಜ್ಞಾನಿಗಳು ಮತ್ತು ಯೋಗಿಗಳು ಏನು ಮಾಡ್ತಾರೆ ಅಂದರೆ ಭಗವಂತನ ಬ್ರಹ್ಮಜ್ಯೋತಿಯ ಪ್ರಭೆ, ಆ ಪ್ರಭೆಗೆ ಹೋಗಿ ಇವರು ಪ್ರವೇಶ ಮಾಡ್ತಾರೆ. ಭಗವಂತನ ನಿತ್ಯ ವೈಕುಂಠಕ್ಕೆ ಪ್ರವೇಶ ಮಾಡೋದಿಲ್ಲ. ಬರೀ ಜ್ಞಾನಕ್ಕೆ ಸೀಮಿತರಾದಂತಹವರು, ಬರೀ ಯೋಗದಿಂದ ಸಮಾಧಿ ಸ್ಥಿತಿನಲ್ಲೇ ನಿಂತಿರೋವಂಥವರು ಭಗವಂತನ ಬ್ರಹ್ಮಜ್ಯೋತಿಯ ಪ್ರಭೆಗೆ ಹೋಗಿ ಪ್ರವೇಶ ಮಾಡ್ತಾರೆ. So how do we enter this home? There are 3 different routes to enter this home. But while although these 3 different routes are mentioned, that of the Jnani, Yogi and the devotee, the Jnanis and Yogis only enter into the Brahman effulgence and do not enter into the Vaikunta. ಆದರೆ 3ನೇ ವರ್ಗ ಇದೆಯಲ್ಲ, ಭಕ್ತ. ಇಲ್ಲಿ ಜ್ಞಾನಿ ಭಕ್ತ ಆಗಬಾರ್ದು ಅನ್ನೋದಿಲ್ಲ. ಜ್ಞಾನಿ ಭಕ್ತ ಆಗ್ಬೋದು ಭಕ್ತಿ ಸೇವೆಗಳ ತತ್ವಗಳನ್ನು ಅನುಷ್ಠಾನ ಮಾಡೋದ್ರ ಮುಖಾಂತರ. ಯೋಗಿನೂ ಭಕ್ತ ಆಗೋದಿಲ್ಲ ಅನ್ನೋದಿಲ್ಲ, ಅವನೂ ಸಹ ಅನುಷ್ಠಾನ ಮಾಡೋದ್ರ ಮುಖಾಂತರ ಆಗ್ಬೋದು. ಆ ಯೋಗಕ್ಕೆ ಸ್ಥಿಮಿತ ಆಗಿಬಿಟ್ರೆ, ಬರೀ ಜ್ಞಾನಕ್ಕೆ ಸ್ಥಿಮಿತ ಆದರೆ ಅವರು ಬ್ರಹ್ಮಜ್ಯೋತಿನಲ್ಲಿ ಇರ್ತಾರೆ.
ಅದರ ಬದಲಾಗಿ ಭಕ್ತ ಅವನದು ಗೋಲೇನು, ನಿತ್ಯ ವೈಕುಂಠ. ನಾರಾಯಣ ಅದನಲ್ವಾ ವೈಕುಂಠ, ಆ ವೈಕುಂಠನೇ ಭಕ್ತಂದು ಗೋಲು. ಅವನು ಆ ಗೋಲ್ ಇಟ್ಕೊಂಡಿದ್ದರಿಂದ, ಆ ಗೋಲ್ಗೋಸ್ಕರ ಸಾಧನೆ ಮಾಡಿದ್ರಿಂದ ವೈಕುಂಠಕ್ಕೆ ಅವನು ಪ್ರವೇಶ ಮಾಡ್ತಾನೆ. ಅಲ್ಲಿ ಆ ಭಗವಂತ ನಾರಾಯಣ ರೂಪದಲ್ಲಿ ಪ್ರಧಾನವಾಗಿರ್ತಾನೆ. ಅಲ್ಲಿ ವೈಕುಂಠದಲ್ಲಿ ಭಗವಂತ ನಾರಾಯಣನ ರೂಪದಲ್ಲಿ ಇರ್ತಾನೆ. A devotee's goal is Vaikuntha, and hence he focuses his life in practicing so that he goes back to Vaikuntha. A Gnani can also become a devotee, and a yogi can also become a devotee. But as long as they are focused on only that particular Jnana or yoga, they will only enter the Brahman effulgence. So, practicing our sadhana in accordance with achieving the objective of Vaikuntha will take us to this Lord's eternal home, where he is in the form of Lord Narayana. ಸ್ಪಷ್ಟವಾಗಿ ಪ್ರಭುಪಾದರು ಬರಿತಾ ಇದ್ದಾರೆ, ಆರೋಗ್ಯವಂತರಾಗಿ ಬದ್ಧರಲ್ಲ ಸ್ಥಿತಿಯಲ್ಲಿ, ನಿದ್ರೆಯು ಅಲ್ಲಿಲ್ಲ, ರೋಗ ರುಜಿನಗಳಿಲ್ಲ, ಅನುಜ ತನುಜರು ಅಲ್ಲಿಲ್ಲ, ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ. ಇಂತಹ ಸ್ಥಿತಿನಲ್ಲಿ ಅಲ್ಲಿ ಹೋಗಿ ನಾವು ಭಗವಂತನಲ್ಲಿ 5 ರೀತಿಯ ಸಂಬಂಧಗಳಲ್ಲಿ ನಾವು ಇರ್ತೀವಿ. ಯಾವುದು? ನಿಷ್ಕ್ರಿಯ ಸ್ಥಿತಿಯಲ್ಲಿ ಭಕ್ತನಾಗಿರೋದು, ತಂದೆ ಅಥವಾ ವಾತ್ಸಲ್ಯ ಸ್ಥಿತಿ, ತಂದೆ ಅಥವಾ ತಾಯಿಯಾಗಿ ಭಕ್ತನಾಗಿರೋದು, ಸಖ್ಯ ಸ್ಥಿತಿಯಲ್ಲಿ ಭಕ್ತನಾಗಿರೋದು, ದಾಸ್ಯನಾಗಿ ಭಕ್ತನಾಗಿರೋದು, 5ನೇದು ಮಧುರ ಪ್ರೇಮಿಯಾಗಿ ಭಕ್ತನಾಗಿರೋದು. ಈ ಥರ 5ರಲ್ಲಿ ಯಾವುದಾದ್ರೂ ಒಂದು ಸ್ಥಿತಿಯಲ್ಲಿ ನಾವು ವೈಕುಂಠ ಧಾಮದಲ್ಲಿ ಭಗವಂತನ ಜೊತೆ ಸೇವಕರಾಗಿ ಇರ್ತೀವಿ. Srila Prabhupada mentions our relationship with the Supreme Personality when we go back to our original home. There are 5 different types of relationships that we can have with the Lord: that of a friend, a servant, a lover, or a parent, or that of conjugal relationship. ಇದು ಶಾಶ್ವತವಾದದ್ದು. ವೈಕುಂಠ ಬಂದು ಶಾಶ್ವತವಾದದ್ದು. ಆದರೆ ಬ್ರಹ್ಮಜ್ಯೋತಿ ಹೇಳಿದ್ವಲ್ಲ, ಅದ್ವೈತಿಗಳು ಆ ಜ್ಞಾನ ಮತ್ತು ಯೋಗಕ್ಕೆ ಮಾತ್ರ ಸೀಮಿತರಾಗಿ ಈ ಬ್ರಹ್ಮಜ್ಯೋತಿಗೆ ಹೋಗ್ತಾರೆ. ಅದು ಪರ್ಮನೆಂಟ್ ಏನಲ್ಲ, ಸ್ವಲ್ಪ ಅಲ್ಲಿಂದ ಕೆಳಗಡೆ ಬೀಳುವಂತಹ ಪ್ರವೃತ್ತಿ ಇದ್ದೇ ಇರುತ್ತೆ. ಅದು ಒಂದು ಸಣ್ಣ ಅಂಶದ ಆವೃತ ಭಾಗ. ಅಂದರೆ ಈ ಲೌಕಿಕ ಪ್ರಪಂಚವು ಆ ಬ್ರಹ್ಮಜ್ಯೋತಿಯ ಸಣ್ಣ ಭಾಗ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಭಗವಂತ ಇರೋದು ಅವನು ನಾರಾಯಣನ ಸ್ವರೂಪದಲ್ಲಿ ಇರೋದು ವೈಕುಂಠ, ಅದರ ಪ್ರಭೆ ಬ್ರಹ್ಮಜ್ಯೋತಿ. ಅಲ್ಲಿ ಜ್ಞಾನಿಗಳು ಯೋಗಿಗಳು ಇರ್ತಾರೆ. ಆ ಬ್ರಹ್ಮಜ್ಯೋತಿಯ ಒಂದು ಸಣ್ಣ ಭಾಗ ಈ ಭೌತಿಕ ಜಗತ್ತು. ಈ ಭೌತಿಕ ಜಗತ್ತು ಬ್ರಹ್ಮಜ್ಯೋತಿದ ಒಂದು ಸಣ್ಣ ಕಿಡಿ ಅಷ್ಟೇ. ಇದು ಶಾಶ್ವತ ಅಲ್ಲ, ಭಗವಂತನ ಮಾಯೆ. ಇದು ಸಹ ಅಶಾಶ್ವತವೇ. ಒಂದಲ್ಲ ಒಂದು ದಿನ ಭಗವಂತನ ದೇಹಕ್ಕೆ ಹೊರಗಡೆ ಹೋಗ್ಬಿಡುತ್ತೆ. ಇದನ್ನೇ ಭಗವಂತಂದು ಒಂದು ಮಾಯೆ ಅಂತ ಹೇಳ್ತಾರೆ. So what exactly is the Brahma Jyoti? You must understand that the Brahma Jyoti is not permanent. What is the Brahma Jyoti? We have Lord Narayana in Vaikuntha. The light that emanates from Vaikuntha is the Brahma Jyoti. A small part of this Brahma Jyoti is this material world. This material world is not permanent. It will be absorbed back into the Lord's body. So those who enter into the Brahma Jyoti do not have an eternal home. ಹೀಗೆ ಭಗವಂತನ ಶುದ್ಧ ಭಕ್ತರಾದಂತಹ ಭೀಷ್ಮಾಚಾರ್ಯರು ವೈಕುಂಠ ಲೋಕಕ್ಕೆ ಪ್ರವೇಶ ಮಾಡ್ತಾರೆ. ಭಗವಂತನ ಸೇವೆಯಲ್ಲಿ ಸದಾ ನಿರತರಾಗಿ ಯಾವ ರೂಪದಲ್ಲಿ ನೋಡ್ತಾರೆ ಅಂದರೆ, ಅಲ್ಲೂ ಸಹ ಭಗವಂತನನ್ನು ಪಾರ್ಥಸಾರಥಿಯ ರೂಪದಲ್ಲೇ ಭಗವಂತನನ್ನು ನೋಡಿ ಅವರು ಪ್ರೀತಿ ವಾತ್ಸಲ್ಯದ ಪ್ರಸಂಗಗಳನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಯಾವತ್ತೂ ಆ ಪಾರ್ಥಸಾರಥಿಯ ಆ ಒಂದು ಉಪಕಾರವನ್ನು ಭೀಷ್ಮಾಚಾರ್ಯರು ಅಲ್ಲಿದ್ದು ಸಹ ಮರೆಯೋದಿಲ್ಲ. Bhishmadeva, a pure devotee of the Lord, in this manner gives up his body and he goes to Vaikuntha. And there he gets back to his job as the eternal servant of the Lord. And how does he see the Lord there? He sees the Lord as Parthasarathi. And there he constantly serves him in remembrance of the Lord's beautiful pastime as a Parthasarathi. ಹೀಗೆ ಒಬ್ಬ ವ್ಯಕ್ತಿ, ಪ್ರತಿಯೊಬ್ಬರು, ಇದು ಅಸಾಧ್ಯ ಅನ್ನೋದೇನಿಲ್ಲ, ಪ್ರತಿಯೊಬ್ಬರೂ ಸಹ ಈ ಭೀಷ್ಮಾಚಾರ್ಯರು ಪಡೆದಂತಹ ಗತಿಯನ್ನೇ ಪಡೆಯಬಹುದು. ಅವರು ಮಾತ್ರ ಬೇರೆ ಆತ್ಮ ಇತ್ತು ಭೀಷ್ಮಾಚಾರ್ಯರ ದೇಹದಲ್ಲಿ, ನಮಗೆ ಬೇರೆ ಪ್ರಮಾಣದ ಆತ್ಮ ಇದೆ ಅನ್ನೋದು ಸುಳ್ಳು. ಆತ್ಮ ಇರುವೆನಲ್ಲಿ ಇರೋದು, ಆಜ್ಞನಲ್ಲಿ ಇರೋದು, ಬ್ರಹ್ಮನಲ್ಲಿ ಇರೋದು ಒಂದೇ.
ನಮ್ಮ ಇಚ್ಛೆ ಮೇಲೆ ನಿಂತಿದೆ. ನಮ್ಮ ನಿರ್ಧಾರಗಳು ನಮ್ಮ ಇಚ್ಛೆ ಮೇಲೆ ನಿಂತಿದೆ. ನಾವು ಇಚ್ಛೆ ಪಟ್ಟರೆ ಅದೇ ಗತಿಯನ್ನು ಪ್ರತಿಯೊಬ್ಬರೂ ಪಡೆಯಬಹುದು. ಈಗ ಹೇಳಿ ಇವತ್ತಿನ ಶ್ರೀಮದ್ ಭಾಗವತದ ಒಂದು ಪ್ರವಚನವನ್ನು ಮುಗಿಸ್ತಾ ಇದ್ದೀವಿ. ಏನಾದರೂ ಪ್ರಶ್ನೆ ಇದ್ದರೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಇದ್ರೂ ಸಹ ಕೇಳಬಹುದು. So it is possible for us to all achieve what Bhishma Dev achieved, but it is in our hands. It is up to us to realize what should be our true desire, that is to go back to home. And if we realize this and follow our life accordingly, we can definitely go back to our original home. With this, Prabhuji concludes the class, and if you have any questions or comments, please do ask. ಇವತ್ತಿನ ಪ್ರವಚನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು. ಯಾಕೆಂದರೆ ಇದು ತುಂಬ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದಂತಹ ವಿಷಯ. ನಾವು ಏನೇನೋ ಟ್ರೈನಿಂಗ್ ಹೋಗ್ತೀವಿ. ಯಾವುದೋ ಒಂದು 30,000 ರೂಪಾಯಿ ಸಂಬಳಕ್ಕೆ 6 ತಿಂಗಳು 8 ತಿಂಗಳು ಟ್ರೈನಿಂಗು, ಊಟ ಮಾಡಲ್ಲ, ನಿದ್ರೆ ಮಾಡಲ್ಲ, ಏನೇನೋ ಮಾಡ್ಕೊಂಡು ಟ್ರೈನಿಂಗ್ ಹೋಗ್ತಿದ್ವಿ. ನಿಜವಾಗಿ ಟ್ರೈನಿಂಗ್ ಮಾಡಬೇಕಾಗಿದ್ದು ಇದನ್ನು ಭಗವದ್ಗೀತೆ ಭಾಗವತ ನಮಗೆ ಕಲಿಸ್ಕೊಡ್ತಾ ಇರೋದು ಆರ್ಟ್ ಆಫ್ ಡೈಯಿಂಗ್. ಆರ್ಟ್ ಆಫ್ ಡೈಯಿಂಗ್, ಹೇಗೆ ಈ ದೇಹ ಬಿಡಬೇಕು ಅನ್ನೋದನ್ನು ಭಾಗವತ ಹೇಳ್ಕೊಡ್ತಾ ಇದೆ. ಇದನ್ನು ನಾವು ಅಭ್ಯಾಸ ಮಾಡಬೇಕು. ಇದ್ರ ಮೇಲೆ ಒಂದು ಪ್ರಶ್ನೆಗಳಿರಬೇಕು. So Prabhuji is requesting any questions regarding this class. We spend so much of time trying to get trained in order to get all kinds of material benefit, but in reality the kind of training that we need is to understand how we can spiritually advance and go back to our eternal world. So please ask questions related to this. ಕ್ವಶನ್ ಮುಂಚೆ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ. ಒಂದು ಬಾರಿ ನನಗೆ 2013ರಲ್ಲಿ ಒಂದು ಅಸೂಯೆ ಬಂತು. 2012ರಲ್ಲಿ ಅಸೂಯೆ ಹೇಗೆ ಬಂತು ಅಂದರೆ, ಇದೇ ನಮ್ಮ ಭಕ್ತರ ಸಂಘದಲ್ಲಿ ಅವ್ರು ಬಂದು ಎಲ್ಲ ಹೇಳ್ಕೊಳ್ತಿದ್ರು ಹೀಗಾಯ್ತು ಅಂತ. ಅಯ್ಯೋ, ನೀವಾದರೂ ಒಂದು ಏನು ಹೇಳ್ತೀವಿ ಟ್ರಯಲ್ ನೋಡ್ಬಿಟ್ರಿ, ನಮಗೆ ಆ ಟ್ರಯಲ್ ನೋಡೋಕ್ಕೆ ಭಾಗ್ಯ ಸಿಕ್ಕಿಲ್ಲ ಅಂತ. ನಾನು ಯಜ್ಞೇಶ್ವರ ಪ್ರಭು ಇಬ್ಬರು ಹೋಗಬೇಕಾಗಿತ್ತು. ಆ ಯಾತ್ರೆಯಲ್ಲಿ ಏನೋ ಕಾರಣಾಂತರದಿಂದ ಉಳ್ಕೊಂಬಿಟ್ವಿ. ನವಂಬರ್ 1ನೇ ತಾರೀಕು, ಯಾವತ್ತು ಮರೆಯೋಕ್ಕಾಗೋದಿಲ್ಲ. ಟಾಟಾ ಸುಮೋದಲ್ಲಿ 8 ಜನ ದಾಮೋದರ ಆರತಿಗೆ ಅಂತ ಹೋಗ್ತಿದ್ರು. ಕಾರಣಾಂತರದಿಂದ ಎಲ್ಲ ಸರಿಯಾಗಿತ್ತು, ಯಾರೂ ಅಡ್ಡ ಬರಲಿಲ್ಲ ರಸ್ತೆಯಲ್ಲಿ. ಮದ್ದೂರು ಹತ್ರ ಇದ್ದಕ್ಕಿದ್ದಂಗೆ ಟೋಟಲಿ ಆಕ್ಸಿಡೆಂಟ್ ಆಯಿತು. ಯಾರೂ ಅಡ್ಡ ಬಂದಿಲ್ಲ, ಒಂದು ನಾಯಿ ಕೂಡ ಅಡ್ಡ ಬಂದಿಲ್ಲ. ಇದ್ದಕ್ಕಿದ್ದಂಗೆ ಎಲ್ಲ ಭಕ್ತರಿದ್ದಂತಹ ವಾಹನ ಆಕ್ಸಿಡೆಂಟ್ ಆಗೋಯಿತು. ಆಕ್ಸಿಡೆಂಟ್ ಆದಮೇಲೆ ತಕ್ಷಣ ನಮಗೆ ಮೆಸೇಜ್ ಬಂತು, ಇಲ್ಲಿಂದ ಬೆಂಗಳೂರಿಂದ ಹೊರಡಕ್ಕೆ ಶುರುವಾದ್ವಿ. ಆ ಕಾರಿನ ಪರಿಸ್ಥಿತಿ ಹೇಗಿತ್ತು ಅಂದರೆ, ಅದು ನೋಡಿಬಿಟ್ರೆ ಅಲ್ಲೇ ಕುಸಿದು ಬಿದ್ದೋಗ್ತಿದ್ವಿ, ಆ ಥರ ಇತ್ತು ಪರಿಸ್ಥಿತಿ. ಅದು ಆದಮೇಲೆ ಎಲ್ಲ ಆಗಿ ಒಂದು ಸ್ಟ್ರೈಟ್ ಆಗಿ ಅಲ್ಲಿಂದ ಒಂದು ಆಂಬ್ಯುಲೆನ್ಸ್ ಮಾಡ್ಕೊಂಡೆಲ್ಲ ಬೆಂಗಳೂರಿಗೆ ಬರುವಂಥ ವ್ಯವಸ್ಥೆ ಎಲ್ಲ ಆಯಿತು. ಅದಾದ್ಮೇಲೆ ಮಾತನಾಡ್ತಾಯಿದ್ವಿ, ಏನೆಲ್ಲ ಆಯಿತು, ಹೇಗೆ ಘಟನೆ ಆಯಿತು ಅಂತ ಹೇಳ್ತಿದ್ದಾರೆ. ಆರಾಮಾಗಿದ್ವಿ, ಕೀರ್ತನ ಮಾಡ್ತಾಯಿದ್ವಿ. ಸ್ವಲ್ಪ ಏನೋ ಗಾಡಿ ಅಡ್ಡಾಡ್ದಂಗೆ ಆಯಿತು. ನಮ್ಮ ಮನಸ್ಸಿಗೆ ಅನ್ನಿಸ್ತು, ಇದೆಲ್ಲ ಒಂದು ಅರ್ಧ ಕ್ಷಣದಲ್ಲಿ ನಡೆದಂತಹ ಘಟನೆ. ಗಾಡಿ ಅಡ್ಡಾಡ್ದಂಗೆ ಆಯಿತು. ಇದ್ದಕ್ಕಿದ್ದಂಗೆ ಗೋವಿಂದ 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 ಅಂದ್ವಿ, ಅಷ್ಟೇ ಬದುಕಿದ್ದೀವಿ. ಆ ಕಾರ್ ನೋಡಿದ್ರೆ ಆ ಪೊಲೀಸ್ನವನು ಕೇಳ್ದ, ಇಲ್ಲ ನೀವು ಮರೆ ಮಾಡ್ತಿದ್ದೆ, ನಿಮ್ದೆಲ್ಲ ಡೀಟೇಲ್ಸ್ ಕೊಡಿ, ಫೋನ್ ನಂಬರ್ ಕೊಡಿ, ಪ್ರತಿಯೊಂದು ವೆರಿಫೈ ಮಾಡಬೇಕು, ಒಬ್ಬನೂ ಸಹ ಬದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಗಾಡಿನಲ್ಲಿ ಅಂತ. ಆದರೆ ಒಬ್ಬನಿಗೂ ಮರಣಾಂತಿಕ ಗಾಯಗಳಾಗಿಲ್ಲ. ಒಬ್ರಿಗೆ ಮಾತ್ರ ಈ ಬೆರಳು ಫ್ರ್ಯಾಕ್ಚರ್ ಆಯ್ತು ಅಷ್ಟೇ. ಇನ್ನೆಲ್ಲರೂ ಸೇಫಾಗಿದ್ದರು. ತಗೊಂಡೋಗಿದಂತಹ ದಾಮೋದರನ ಫೋಟೋ ಇವತ್ತಿಗೂ ಇದೆ, ಫ್ರೇಮು ಸಹ ಹೊಡೆದಿರಲಿಲ್ಲ. ಆದರೆ ಆ ಜೀಪು ಪೂರ್ತಿ ಜಖಮಾಗೋಗಿತ್ತು. ಯಾಕೆ ಹೇಳಿದೆ ಈ ಮಾತನ್ನು ಅಂದರೆ, ಯಾವ ಒಬ್ಬ ವ್ಯಕ್ತಿ ಭಗವಂತನನ್ನು ನಂಬಿದಾನೋ, ಗುರುಗಳನ್ನು ನಂಬಿದಾನೋ, ಅವ್ರಿಗೆ ಆಗುವಂತಹ ಗತಿ. ಅವರು ಟ್ರಯಲ್ ನೋಡ್ಬಿಟ್ರು. ಇವತ್ತೇ 2012 ನವಂಬರ್ 1ರಲ್ಲಿ ಟ್ರಯಲ್ ನೋಡ್ಬಿಟ್ರು. ದೇಹ ಬಿಡಬೇಕಾದ್ರೆ ಗೋವಿಂದ ಅಂತ ಹೇಳಬೇಕು ಅಥವಾ ನಾರಾಯಣ ಅಂತ ಹೇಳಬೇಕು ಅಂತ. ನಾವು ಇಲ್ಲೇ ಉಳ್ಕೊಂಬಿಟ್ವಿ. ಅದು ಆ ಭಾಗ್ಯ ನಮಗೆ ಸಿಗಲಿಲ್ಲ. Prabhuji is narrating an incident that took place several years back in 2012. He was very disappointed that he couldn't get a similar opportunity. And what was his opportunity? Some devotees had gone on a yatra, and about 8 devotees were traveling in a vehicle. They were singing kirtan, and then suddenly there was a tremor in the vehicle, and they all just loudly shouted, Govinda, Govinda. And that's all. And the vehicle had an accident. There was nothing which came in front of the vehicle.
They just sensed something was wrong and they loudly cried out to the Lord. And then there was an accident and the vehicle was badly damaged. Then Prabhuji received a call and they proceeded from Bangalore and they went and saw this particular vehicle. It was completely smashed. It was so badly smashed that it was impossible to think that anyone could have survived in this accident. But then none of the devotees had even a scratch on them. The photo of the Lord which they had taken in the vehicle had not a single crack in it. It was perfectly fine. Excepting for one devotee who had a fracture on one small finger, nothing else had happened to them. Prabhuji is saying that is like a trailer to how we must prepare for our actual death. And he is disappointed that he didn't give the opportunity to similarly experience this. But the lesson from this is, if you follow your guru's advice and if you practice devotional stage of life, you can reach a situation where at the time of death, which is extremely painful, you can still remember the Lord. Any questions? ಅದೇ Harik, the question is, Prabhuji had explained that the Atma and the Paramatma are both within us. Our soul is and the Paramatma are within us. But our soul has turned its back to the Paramatma. And after we get self-realization, it turns back towards the Lord. How do we understand this? ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಭೂತಾನಾಂ ಎಲ್ಲ ಜೀವಿಗಳಿಗೆ ಈಶ್ವರ ನಿಯಾಮಕನಾಗಿ ಅಥವಾ ಪರಮಾತ್ಮನಾಗಿ ಹೃದಯದಲ್ಲಿ ಕುಳಿತುಕೊಂಡಿದ್ದೀನಿ ಅರ್ಜುನ ಅಂಥೇಳಿ ಭಗವಂತ ಹೇಳ್ತಾ ಇದ್ದಾರೆ ಭಗವದ್ಗೀತೆಯಲ್ಲಿ. ಸಾಕ್ಷಾತ್ ಭಗವಂತನೇ ಹೇಳಿರೋ ಮಾತು. ಇದನ್ನು ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಕ್ಲಿಯರಾಗಿ ಹೇಳ್ತಾರೆ, ಯಾವ ರೀತಿಯಲ್ಲಿ ಭಗವಂತ ಪರಮಾತ್ಮನಾಗಿ ಕುಳಿತುಕೊಂಡಿದ್ದಾನೆ, ಸಿಚುಯೇಟ್ ಆಗಿದ್ದಾನೆ ಅಂತ. ಪರಮಾತ್ಮ ಹೀಗಿದ್ದರೆ, ಹೃದಯದ ಒಳಗೆ ಪರಮಾತ್ಮ ಹೀಗಿದ್ದರೆ, ಜೀವಾತ್ಮ ಅಂತ ನಾವು ಈಗಿದ್ದೀವಿ. ಉದಾಹರಣೆಗೆ ಪರಮಾತ್ಮ ಪೂರ್ವವನ್ನು ನೋಡ್ತಿದ್ದಾನೆ, ನಾವು ಪೂರ್ವನೇ ನೋಡ್ತಾ ಇರ್ತೀವಿ. ಕ್ಲಿಯರ್ ಆಗ್ತಿದೆಯಾ? ಈತಂದು ಪರಮಾತ್ಮಂದು ಸಂಪೂರ್ಣ ದೃಷ್ಟಿ ನಮ್ಮ ಮೇಲಿದೆ. ಇವನು ಎಲ್ಲೋ ಹೆಚ್ಚು ಕಮ್ಮಿ ಆಗಬಾರ್ದಪ್ಪ, ನನ್ನ ಕಡೆ ತಿರುಗಲಿ ಅಂತ ಆಶಯ ಭಗವಂತಂದು, ನನ್ನ ಕಡೆ ತಿರುಗಲಿ ಅಂತ. ಇವಂದು ಎಲ್ಲಿದೆ ಅಂದರೆ ಭೌತಿಕ ಜಗತ್ತಿನ ಕಡೆ ದೃಷ್ಟಿ ಇದೆ. ಅಂದರೆ ಆತ್ಮದಲ್ಲ ದೃಷ್ಟಿ, ಅದು ಆತ್ಮ ಜೊತೆ ಇದನ್ನ ಮನಸ್ಸು ಬುದ್ಧಿ ಅಹಂಕಾರ, ಇವ್ರದ್ದು ದೃಷ್ಟಿ ಭೌತಿಕ ಜಗತ್ತಿನ ಕಡೆ. ಇವರು ಮನಸ್ಸು ಬುದ್ಧಿ ಅಹಂಕಾರಗಳು ಇವನನ್ನು ಬಿಡ್ತಾನೆ ಇಲ್ಲ ಈ ಕಡೆ ತಿರುಗೋದಕ್ಕೆ. ಒಂದಲ್ಲ ಒಂದು ವಿಷಯಗಳನ್ನ ತೆಗೆದು ಅವನ ಡಿವೇಟ್ ಮಾಡ್ತಾನೇ ಇದ್ದಾರೆ, ಈ ಕಡೆ ತಿರುಗಕ್ಕೆ ಬಿಡ್ತಾ ಇಲ್ಲ. ಒಂದೇ ವೃಕ್ಷದ ಮೇಲೆ 2 ಹಕ್ಕಿಗಳು ಕೂತ್ಕೊಂಡಿದ್ದಾವೆ. ಒಂದು ಹಕ್ಕಿ ಹಣ್ಣನ್ನು ತಿಂತಾ ಇದೆ, ಒಂದು ಹಕ್ಕಿ ಹಣ್ಣನ್ನು ಆ ಕಡೆ ಈ ಕಡೆ ಗಾಬರಿಯಿಂದ ನೋಡಿ ತಿಂತಾ ಇದೆ. ಅಂದರೆ ಮನಸ್ಸು ಬುದ್ಧಿ ಅಹಂಕಾರ ಜೊತೆ ಬೆರೆತುಬಿಟ್ಟಿವು, ಇದ್ರ ಬಗ್ಗೆನೇ ಅಡಿಕ್ಟ್ ಆಗ್ಬಿಟ್ಟಿದೆ. ಅದು ಇನ್ನೊಂದು ಹಕ್ಕಿ ಸುಮ್ಮನೆ ಇದೆ. ಈ ಹಕ್ಕಿ ತಿಂತಿತ್ತಲ್ಲ, ತಿಂದು ಬಡಕ್ಲಾಗೇ ಇದೆ. ಅದು ಸಣ್ಣಕ್ಕೆ ಇದೆ ಅಂತದು, ಆದರೆ ಸುಮ್ಮನೆ ಇರ್ತದೆ. ಏನೋ ತಿಂತೇನೆ ಗಂಭೀರವಾಗಿ ಶಾಂತವಾಗಿ ದಷ್ಟಪುಷ್ಟವಾಗಿತ್ತು. ಅದು ಯೋಚನೆ ಮಾಡ್ತದೆ, ಯಾವತ್ತು ನನ್ನ ಕಡೆ ತಿರುಗ್ತಾನೆ ಅಂತ. ಯಾಕೆ ತಿರುಗ್ತಾ ಇಲ್ಲ? ಅದು ಹಣ್ಣು ಸಿಕ್ಕಿದೆ. ಇಲ್ಲಿ ವಿಷಯ ಸುಖ ಇದೆ. ವಿಷಯ ಸುಖ ನಮಗೆ ತಿಳಿಸ್ತಾ ಇರೋರು ಮನಸ್ಸು ಬುದ್ಧಿ ಅಹಂಕಾರ. ಇದನ್ನೇ ಆತ್ಮವನ್ನು ಆವರಿಸಿರುವ ಕಾಮದ 3 ಹಂತಗಳು: ಮನಸ್ಸು ಬುದ್ಧಿ ಅಹಂಕಾರ. ಈ ಆವರಣದಿಂದ ನಾವು ಆಚೆ ಬಂದ ತಕ್ಷಣ ನಮ್ಮ ದರ್ಶನ ಕ್ಲಿಯರ್ ಆಗತ್ತೆ. ಭಗವಂತನ ಅಭಿಮುಖವಾಗಿ ನಾವು ದರ್ಶನ ಮಾಡ್ತೀವಿ. So Lord Krishna is telling Arjuna that he is in everybody's heart as the Paramatma. But what is happening is that our attention is turned towards the material world and the fruits of the material world. But he is constantly looking at us, waiting patiently as to when we will turn back towards him. The reason why we are not turning towards him is because the mind, intelligence, and ego are all captured through lust for material desires. So, on the example that is given is that of 2 birds sitting on the branch of a tree. One bird is busily eating a fruit on the tree, and the other bird is sitting silently and watching.
The bird which is eating the fruit is compared to the human being obsessed with material desires. Mind, intelligence, and ego are completely captured by material fruits. And the other bird, while this bird is constantly eating the fruit, so busy, yet it appears starved, it appears very skinny. The other bird, which is none other than the Lord Himself, is sitting there peacefully, waiting for us to turn towards Him. So we must train our mind intelligence and also change our ego in order to be able to focus on the Lord. Any further questions? In the Lord's pastimes, what are the important lessons that we have to gain? ನಿರಾಕಾರ ಬ್ರಹ್ಮ ಇದು ಭಗವಂತನದೇ ಎಫಲ್ಜೆನ್ಸ್ ಪ್ರಭೆ, ಭಗವಂತನದೇ ಪ್ರಭೆ. ಅದು ವೈಕುಂಠದಲ್ಲಿ ಏನು ಚಟುವಟಿಕೆ ಅಂದರೆ ಭಗವಂತನ ಸೇವೆ. ಅದು ಶಾಶ್ವತವಾದ ಲೋಕ. ಅಲ್ಲಿ ನಿದ್ರೆ ಇಲ್ಲ, ರೋಗ ರುಜಿನಗಳಿಲ್ಲ, ಅಣ್ಣ ತಮ್ಮಂದಿರಿಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ಚಿಂತಾಮಣಿ ಪ್ರಖರ ಸದ್ಮಸು ಕಲ್ಪವೃಕ್ಷ ಲಕ್ಷಾವೃತೇಶು ಅಭಿಪಾಲಯಂತಂ ಲಕ್ಷಾವೃತೇಶು ಸುರಭೀರಭಿಪಾಲಯಂತಂ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಬ್ರಹ್ಮ ಸಂಹಿತದಲ್ಲಿ ಕ್ಲಿಯರಾಗಿ ಹೇಳ್ತಾ ಇದೆ ವೈಕುಂಠದ ವರ್ಣನೆ. ಅದೇ ರೀತಿ ಬ್ರಹ್ಮಜ್ಯೋತಿಯ ವರ್ಣನೆ ಸರಳವಾಗಿ ಅರ್ಥ ಮಾಡ್ಕೋಬೋದು. ವದಂತಿ ತತ್ ತತ್ವವಿದಸ್ತತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದಯತೆ. ಸೂರ್ಯನ ಮೇಲ್ಮೈ, ಸೂರ್ಯನ ಕಿರಣ. ಬ್ರಹ್ಮಜ್ಯೋತಿ ಒಂದು ಸೂರ್ಯನ ಕಿರಣ. ಅಲ್ಲೂ ಚಟುವಟಿಕೆಗಳು ಇದ್ದಾವೆ, ಶಾಶ್ವತ ಚಟುವಟಿಕೆಗಳು ಇಲ್ಲ. ಇಲ್ಲಿ ಏನು ನಾವು ಈ 5 ರೀತಿಯ ಸಂಬಂಧವನ್ನು ಅನುಭವ ಮಾಡ್ತೀವಲ್ವ, ನಿಷ್ಕ್ರಿಯ ಸ್ಥಿತಿಯಲ್ಲಿ ಭಕ್ತನಾಗಿರುವಂಥದ್ದು ಅಂದರೆ ಪರಿಕರಗಳಾಗಿ. ನಿಷ್ಕ್ರಿಯ ಸ್ಥಿತಿ ಅಂದರೆ ಪರಿಕರಗಳು, ಗಂಟೆ, ಜಾಗಟೆ, ಮೃದಂಗ, ಇವೆಲ್ಲವೂ ಭಗವಂತನ ಸೇವೆಗೆ ಎಲ್ಲ ಬಯಸ್ತೀವೋ ಅಲ್ಲ. ಆ ಥರ ಭಕ್ತನಾಗಿರುವಂಥದ್ದು ಇರ್ಬೋದು, ತಂದೆ ತಾಯಿ ಆಗಿರುವಂಥದ್ದು, ಸಖ್ಯನಾಗಿರೋದು, ದಾಸನಾಗಿರೋದು, ಮಧುರ ಪ್ರೇಮಿಯಾಗಿರೋದು, ಅಲ್ಲಿ ಶಾಶ್ವತವಾಗಿರ್ತವೆ. ಇಲ್ಲಿ ಅಷ್ಟು ಶಾಶ್ವತ ಇರೋದಿಲ್ಲ, ಕ್ಲಿಯರ್ ಇರೋದಿಲ್ಲ. ಅವನು ಇಲ್ಲಿ ಮತ್ತೆ ಬರಬೇಕು. ಬ್ರಹ್ಮಜ್ಯೋತಿನಲ್ಲಿ ಇರೋನು ಸಹ ಆ ಬ್ರಹ್ಮ ಭುವನಾನ್ಲೋಕೆ ಪುನರೋವರ್ತಿನೋ ಅರ್ಜುನ, ಮತ್ತೆ ಅವನು ಕೆಳಗೆ ಬೀಳಬೇಕು. ಅಲ್ಲಿ ಶಾಶ್ವತವಾದಂಥದ್ದು ಸ್ಥಾನ ಇರೋದಿಲ್ಲ. The question was actually about the non-permanent Brahma Jyoti and the types of activities that take place. Just as how we have different types of activities here in different types of relationships, similarly, even in the Brahma Jyoti effulgence, people who go there have certain types of relationships with the Lord, but they are not permanent. Until you go back to Vaikuntha, you will not have this permanent home or the permanent relationship with the Lord. Any further questions? ಲೀನ ಆಗುವುದು ಅಂದರೆ ಏನು? Merging with the Lord, what does it mean? ಇಲ್ಲಿ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಸಂಸ್ಕೃತ ಪದಗಳಿಗೆ ಸಂದರ್ಭಕ್ಕೆ ಅನುಸಾರವಾದಂತಹ ಅರ್ಥಗಳು ಬರ್ತದೆ. ಉದಾಹರಣೆಗೆ ಹೇಳ್ತೀನಿ, ಇದೇ ಶ್ಲೋಕದಲ್ಲಿ ಆತ್ಮನ್ಯೇವಾತ್ಮನ ಅಂತ ಇದೆ, ಆತ್ಮನಿ ಆತ್ಮನ ಅಂತ. ಮೊದಲನೇ ಆತ್ಮನಿ ಏನು ಹೇಳ್ತಾ ಇದೆ? ನಮ್ಮ ಜೀವಾತ್ಮದ ಬಗ್ಗೆ ಹೇಳ್ತಾ ಇದೆ. ಆತ್ಮನ, ಎರಡನೇ ಆತ್ಮನ ಏನು ಹೇಳ್ತಾ ಇದೆ? ಪರಮಾತ್ಮ ಬಗ್ಗೆ ಹೇಳ್ತಾ ಇದೆ. ಇಲ್ಲಿ ಲೀನ ಅನ್ನಂಥದ್ದು ಏನು ಬಂತು ಅಂದರೆ ಆವೇಶ್ಯ. ಸಂಸ್ಕೃತದಲ್ಲಿ ಆವೇಶ್ಯ ಅಂತ ಕೊಟ್ಟಿದ್ದಾರೆ. ನಾವು ಲೀನ ಆಗೋದು ಅಂತಂದಾಗ ನಮ್ಮ ಕಲ್ಪನೆಗಳು ಹೇಗಿರುತ್ತೆ ಅಂದರೆ ಭಗವಂತನಲ್ಲೇ ಸೇರ್ಕೊಂಡ್ಬಿಡ್ತೀವ ಅಂತ. ಅದು ತಪ್ಪು ಸಿದ್ಧಾಂತ. ಭಗವಂತನಲ್ಲಿ ಯಾರೂ ಸೇರ್ಕೊಳ್ಳೋದಕ್ಕಾಗೋದಿಲ್ಲ. ಭಗವಂತನ ಧಾಮಕ್ಕೆ ಸೇರ್ಕೊಳ್ತೀವಿ, ಭಗವಂತನ ಧಾಮಕ್ಕೆ ಸೇರ್ಕೊಳ್ತೀವಿ. ಇಲ್ಲಿ ಇನ್ನೂ ಕ್ಲಿಯರ್ ಆಗಬೇಕಾಗಿರೋದು, ಭಗವಂತನ ಧಾಮ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಆದರೆ ಭಗವಂತನ ಆ ಒಂದು ಫಾರ್ಮ್ ಇದೆಯಲ್ಲ, ಆ ವ್ಯಕ್ತಿತ್ವ ಇದೆಯಲ್ಲ, ಆ ರೂಪ ಇದೆಯಲ್ಲ, ಆ ವ್ಯಕ್ತಿತ್ವದ ಒಳಗಡೆ ನಾವು ಒಂದಾಗಿ ಹೋಗೋದಿಲ್ಲ ಯಾವತ್ತೂ. ಅದು ತಪ್ಪು ಸಿದ್ಧಾಂತ. ಭಗವಂತನ ಧಾಮನ ಪ್ರವೇಶ ಮಾಡ್ತೀವಿ. ಶ್ರೀರಂಗ ದೇವಸ್ಥಾನ ಯಾರು ನೋಡಿದಿರೋ, ಅದೊಂದೇ ಅಂತಲ್ಲ, ಯಾವುದೇ ವಿಷ್ಣು ದೇವಾಲಯ ಇರ್ಬೋದು, ದೇವಾಲಯಗಳು ಇರ್ಬೋದು, ಸಾಕ್ಷಾತ್ ಈ ದೇವಾಲಯವೂ ಸಹ ಇರ್ಬೋದು. ಈ ಗರ್ಭಗುಡಿ ಬೇರೆ ಅಲ್ಲ, ವೈಕುಂಠ ಬೇರೆ ಅಲ್ಲ. ಈ ಗರ್ಭಗುಡಿಯೇ ವೈಕುಂಠ.
ಶ್ರೀರಂಗ ಅಲ್ಲಿ ಕ್ಲಿಯರಾಗಿ ಹೇಳ್ತಾರೆ, ಒಳಗಡೆ ರಂಗನಾಥ ಇದನ್ನಲ್ವ ಗರ್ಭಗುಡಿ, ಅದು ಶ್ರೀರಂಗವೇ. ಆ ಊರಿದೆಯಲ್ಲ ಸುತ್ತ ಆ ಕೋಟೆಗಳನ್ನ ಕಟ್ಟಿದಾರಲ್ಲ, ಅದೂ ಶ್ರೀರಂಗವೇ. ಅದನ್ನು ಬಿಟ್ಟು ಕಾವೇರಿ ಸುತ್ತ ಇದೆಯಲ್ವಾ, ಕಾವೇರಿ ಒಳಗಡೆ, ಅದೂ ಶ್ರೀರಂಗವೇ ಅಂತ ಅರ್ಥ ಮಾಡ್ಕೊಳ್ಳಿ. ಆದರೆ ಒಳಗಡೆ ಮಲಗಿದಾನಲ್ಲ ರಂಗನಾಥ, ಆ ಫಾರ್ಮ್ ಬೇರೆ ಇದೆ, ಇಲ್ಲಿರೋ ಫಾರ್ಮು ರೂಪ ಬೇರೆ ಇದೆ. ಅವರು ಭೀಷ್ಮಾಚಾರ್ಯರು ಭಗವಂತನ ಪರಮಧಾಮದಲ್ಲಿ ಲೀನರಾದರು. ಭಗವಂತನಲ್ಲಿ ಅಲ್ಲ, ಪರಮಧಾಮದಲ್ಲಿ ಎಂಟ್ರಿ ಪ್ರವೇಶ ಮಾಡೋದು, ಆವೇಶ್ಯ ಅಲ್ಲಿ ಪ್ರವೇಶ ಮಾಡೋದು. The answer is that when we say Bhishmadev merged into the Lord, it does not mean that he disappeared and lost his identity and merged with the body of the Lord. That doesn't happen. That is false. When we say he merged with the Lord, we meant to say that he went back to the eternal home. We must understand the eternal Dham is not different from the Lord. An example is given of Sri Rangam temple where the Lord is lying down there. The Garbhagudi which is around him is also the Lord himself. The forts which are surrounding Sri Rangam are also the Lord himself. The Kaveri river which is surrounding these forts is also the Lord himself. But you must understand the form of the Lord within is different from this. So when Bhishmadev, we say Bhishmadev merged, went into the body of the Lord, we must interpret this, we must understand this as he went back to the holy Dham. ಹರೇ ಕೃಷ್ಣ. ಇಲ್ಲಿಗೆ ಇವತ್ತಿನ ಪ್ರವಚನ ಮುಗಿಸೋಣ. ಶ್ರೀಮದ್ ಭಾಗವತಂ ಕಿ ಜೈ. Jai. ಪ್ರಭುಪಾದ ಕಿ Jai.